ಸಮಸ್ತ ವೀಕ್ಷಕರಿಗೆಲ್ಲರೂ ನಮಸ್ಕಾರ. ಮತ್ತೊಂದು ಭಾನುವಾರ ಮತ್ತೊಂದು ಕಾರ್ಯಕ್ರಮ. ಇದು ನಮ್ಮೂರಿನ ಸಾಧಕರು. ಈ ವಾರದ ವಿಶೇಷ ಅತಿಥಿ ಎಲ್ಲರಿಗೂ ಚಿರಪರಿಚಿತರು, KR ಕ್ಷೇತ್ರದ ಹೆಮ್ಮೆಯ ಮಾಜಿ ಶಾಸಕರಾದಂತಹ ಶ್ರೀಯುತ MK ಸೋಮಶೇಖರ್ ಅವರು. ಬನ್ನಿ, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೆಸರೇ ಸೂಚಿಸುವಂತೆ ನಮ್ಮೂರಿನ ಸಾಧಕರು ಅಂತಂದರೆ ಒಂದು ಸಾಧನೆಯನ್ನು ಮಾಡಿರುವಂತಹ ವ್ಯಕ್ತಿಯನ್ನು, ಅವರ ಹಿಂದಿನ ರಾಜಕೀಯ ಜೀವನದ ಯಶೋಗಾಥೆಯನ್ನು ತೆರೆಯುವಂತಹ ಒಂದು ವಿಭಿನ್ನ ಪ್ರಯತ್ನ. ಸರ್, ಹೇಗೆ ನಡೀತಾ ಇದೆ ಈಗ ತಮ್ಮ ಒಂದು ರಾಜಕೀಯ ಜೀವನ KR ಕ್ಷೇತ್ರದಲ್ಲಿ? ನಮ್ಮದು ನಿರಂತರವಾಗಿ ಸೇವಾ ಕಾರ್ಯ ನಡೀತಾನೆ ಇದೆ. ನಿರಂತರವಾಗಿ ಎಲ್ಲ ಒಂದು ಕೆಲಸಗಳು ಮಾಡ್ತಾನೆ ಇರ್ತೀವಿ. ಇವತ್ತಿಗೂ ಜನಗಳ ಸಮಸ್ಯೆ ಆಲಿಸಲಿಕ್ಕೆ ಎಲ್ಲ ಕಡೆ ಹೋಗ್ತಾನೆ, ಅಲ್ಲಿ ಸಮಸ್ಯೆಗಳನ್ನ ಆಲಿಸಿ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾಯಿದ್ದೀವಿ. ಕೋವಿಡ್ ಸಮಯದಲ್ಲಿ ನಿರಂತರವಾಗಿ ಕಳೆದ ವರ್ಷ ಕೂಡ 60 ದಿನಗಳ ಕಾಲ ನಿರಂತರವಾಗಿ ಫುಡ್ನ ಕೊಟ್ಟಂಥದ್ದು, ಹೊರಗಡೆಯಿಂದ ಬಂದಂಥವ್ರಿಗೆ ಊರು ಕಳಿಸಿ ಹಣದ ವ್ಯವಸ್ಥೆ ಮಾಡಿ ಊರು ಕಳಿಸಿದಂಥದ್ದು, ತಂಗ್ಲಿಕ್ಕೆ ವ್ಯವಸ್ಥೆ ಮಾಡಿದಂಥದ್ದು, ಪ್ರತಿನಿತ್ಯ ಆಹಾರಗಳನ್ನ ಕೊಟ್ಟಂಥದ್ದು, ಕಿಟ್ಗಳು ಕೊಟ್ಟಂಥದ್ದು. ಅದೇ ರೀತಿ ಈ ಸಾರಿ ಕೂಡ ಪ್ಯಾಂಡಮಿಕಲ್ಲಿ ಕೋವಿಡ್ ಆಗಿದ್ದವ್ರ ಮನೆಗೆ ಮೆಡಿಸಿನ್ ಕಿಟ್ನ ಒಂದು ವಾರಕ್ಕಾಗೋಷ್ಟು ಮೆಡಿಷನ್ಸು ಮತ್ತು ಸ್ಟೀಮರು, ಥರ್ಮೋಮೀಟ್ರು, ಹಲವಾರು ಐಟಮ್ಗಳನ್ನ ಮನೆಗೆ ತಲುಪಿಸ್ತು. ಆಮೇಲೆ ಸಾವಾದವ್ರ ಮನೆಗಳಿಗೆ ಭೇಟಿ ಕೊಟ್ಟು ಏನು ಸಹಾಯ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ ನಮ್ಮ ಇತಿಮಿತಿನಲ್ಲಿ ಅದು ಸಹಾಯ ಮಾಡಿದಂಥದ್ದು. ನಿರಂತರವಾಗಿ ಬರ್ತಾ ಇದ್ದಂಥ ಫೋನ್ಗಳಿಗೆ ಹಾಸ್ಪಿಟ್ಲಿಗೆ ಸೇರಿಸ್ತಕ್ಕಂಥದ್ದು, IC ಕೊಡಿಸ್ತಕ್ಕಂಥದ್ದು, ಆಕ್ಸಿಜನ್ ಬೆಡ್ಗಳು ಕೊಡಿಸೋದಕ್ಕೆ ಪ್ರಯತ್ನ ಮಾಡಿದಂಥದ್ದು. ಅಲ್ಲಿ ಸರ್ಕಾರದಲ್ಲೂ ಸಾಕಷ್ಟು ಕೊರತೆ ಆಗೋಯಿತು. ದಿಢೀರ್ನೆ ಯಾವುದೇ ಒಂದು ಸಿದ್ಧತೆಗಳನ್ನ ಮಾಡಿಕೊಂಡಿರಲಿಲ್ಲ. ಕಳೆದ ವರ್ಷ ಮಾಡಿದಷ್ಟು ಸಿದ್ಧತೆಗಳು ಕೂಡ ಈ ವರ್ಷ ಇರಲಿಲ್ಲ. ಸಡನ್ನಾಗಿ ಆದಂಥದ್ದು ಜನಗಳನ್ನ ಒಂದು ರೀತಿಯಲ್ಲಿ ತಬ್ಬಿಗೊಳಿಸಿ ಏನು ಮಾಡಬೇಕು ಅಂತ ಯಾರಿಗೂ ಅರ್ಥ ಆಗದ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿತ್ತು. ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು, ಆಕ್ಸಿಜನ್ ಬೆಡ್ ಬೇಕಾದ್ರೆ ಏನು ಮಾಡಬೇಕು, ಮತ್ತೊಂದಕ್ಕೆ ಏನು ಮಾಡಬೇಕು, ಮೆಡಿಸಿನ್ಸ್ ಇರ್ತಿದೆ, ರೆಮ್ಡಿಸಿವಿರ್ ಅಭಾವ ಪ್ರಾರಂಭ ಆಗೋಯಿತು, ಆಕ್ಸಿಜನ್ ಬೆಡ್ಗಳಿಗೆ ಅಭಾವ ಸ್ಟಾರ್ಟ್ ಆಗೋಯಿತು, ICU ಬೆಡ್ಗಳಂತೂ ಸಿಗ್ತಾನೆ ಇರಲಿಲ್ಲ. ವಾಹನದಲ್ಲಿ ಒಂದು ಕಡೆ ಇನ್ನೊಂದು ಕಡೆ ಹೋಗ್ತಾನೆ ಜನಗಳು ಪ್ರಾಣ ಕಳ್ಕೊಳ್ತಕ್ಕಂಥದ್ದಾಯಿತು. ನಮ್ಮ ಮಿತಿನಲ್ಲಿ ನಾವು ಒಂದು ಆಂಬ್ಯುಲೆನ್ಸ್ಗಳನ್ನ ಮಾಡಿ, ಕಾಂಗ್ರೆಸ್ ಪಕ್ಷದಿಂದ ಆಂಬ್ಯುಲೆನ್ಸ್ಗಳು ಮಾಡಿ ಆಸ್ಪತ್ರೆಗಳನ್ನ ಸೇರಿಸ್ತಕ್ಕಂಥದ್ದು, ಡಾಕ್ಟರ್ಗಳ ಸಂಪರ್ಕ ಮಾಡಿ ಏನೆಲ್ಲ ಸಾಧ್ಯತೆ ಆಗುತ್ತೆ ನಮ್ಮ ಕೈಲಿ ಕೊಡಿಸ್ತಕ್ಕಂಥದ್ದು ಮಾಡ್ತಾಯಿತ್ತು. ಈಗ ವ್ಯಾಕ್ಸಿನ್ ಹಾಕ್ಸ್ತಕ್ಕ ಕೆಲಸದಲ್ಲಿ ಮನೆಗೂ ಜನಗಳಿಗೆ ಅವೇರ್ನೆಸ್ ಮುಗಿಸಿ ಅವ್ರು ಕರ್ಕೊಂಬಂದು ವ್ಯಾಕ್ಸಿನ್ ಹಾಕ್ಸ್ತಕ್ಕಂಥ ಕೆಲಸ, ನಮ್ಮದೇ ಆದಂಥ ಸೆಂಟರ್ಗಳನ್ನ ಅರೇಂಜ್ ಮಾಡಿ ಒಂದು 6 ಕಡೆ ವ್ಯಾಕ್ಸಿನ್ನು ಕೊಡಿಸಿದ್ದಾಯಿತು. ಆ ಸೆಂಟರ್ಗಳಿಗೆ ಕಳಿಸಿ ವ್ಯಾಕ್ಸಿನ್ ಮಾಡ್ತಕ್ಕಂಥ ಕೆಲಸಗಳು ಕೂಡ ನಡೀತಾ ಇದ್ದಾವೆ. ಹೀಗೆ ನಾನಾ ರೀತಿಯ ನಿರಂತರವಾಗಿ ಕೆಲಸ ಇದ್ದೇ ಇರುತ್ತೆ, ಮಾಡ್ತಾ ಇದ್ದೀವಿ. ರಾಜಕಾರಣದಲ್ಲಿ ಹಾಲಿ ಇರಲಿ ಮಾಜಿ ಇರಲಿ, ನಮ್ಮಂತೂ ಯಾವಾಗಲೂ ಕೂಡ ಕೆಲಸ ಇದ್ದೇ ಇರುತ್ತೆ. ಜನಗಳು ನಿರಂತರವಾಗಿ ಸಂಪರ್ಕ ಮಾಡ್ತಾನೆ ಇರ್ತಾರೆ ಅವ್ರ ಕೆಲಸಗಳನ್ನ. ಅಲ್ಲ, ಉತ್ತರವನ್ನು ತಾವೇ ಕೊಟ್ಟರೆ, ಚುನಾವಣೆಯಲ್ಲಿ ಸೋತ ಬಳಿಕ ಸೋಮಶೇಖರ್ ಅವರು ಹತಾಶರಾಗಿ ಕೂತಿದ್ದಾರೆ ಅಂತ ಜನ ಅಂದ್ಕೊಂಡಿದ್ದಾರೆ ಅಂತ ನೋಡ್ತಾ ಇದ್ದಿರಲ್ಲ ತಾವೇ. ಯಾವ ಪತ್ರಿಕೆಗಳನ್ನ ನೋಡಿದ್ರೆ ಪತ್ರಿಕೆಗಳಲ್ಲೂ ಬರ್ತಾ ಇದ್ದಾವೆ, ತಮ್ಮ ಮಾಧ್ಯಮಗಳಲ್ಲೂ ಬರ್ತಾ ಇದ್ದಾವೆ. ಒಂದು ದಿನ ಕೂಡ ನಾವು ಕೋವಿಡ್ನಿಂದ ಮನೆ ಆಚೆ ಹೋಗ್ಬಾರ್ದು ಅನ್ನೋ ಆ ಕಾನ್ಸೆಪ್ಟ್ ನಮ್ಮ ತಲೆಯೊಳಗೆ ಇವತ್ತಿಗೂ ಬಂದಿಲ್ಲ. ಮಾಸ್ಕ್ ಹಾಕ್ಕೊಂಡು ಹೇಗೆ ಹೋಗ್ಬೇಕಾಯ್ತು ಹಾಗೆ ಹೋದು. ನನಗೂ ಕೂಡ ಕರೋನಾ ಬಂದಿತ್ತು. ಅದನ್ನು ಕೂಡ 15 ದಿನ ಹಾಸ್ಪಿಟ್ಲಲ್ಲಿ 1 ದಿನ, ಮನೇಲಿ 10 ದಿನ ಕ್ವಾರಂಟೈನ್ ಇತ್ತು. ಅದನ್ನೆಲ್ಲ ವಾಸಿ ಮಾಡಿಕೊಂಡು ಅದಾದಮೇಲೆ ವ್ಯಾಕ್ಸಿನ್ ಕೂಡ ತೆಗೆದುಕೊಂಡಾಯಿತು. ಹಾಗಾಗಿ ಯಾವತ್ತೂ ಕೂಡ ಕುಳಿತುಕೊಳ್ಳಿಲ್ಲ. ಆ ಕೋವಿಡ್ 15 ದಿನ ಬಿಟ್ಟರೆ ನಿರಂತರವಾಗಿ ಜನಗಳ ಸಂಪರ್ಕದಲ್ಲಿ ಇದ್ದೇ ಇದ್ದೀವಿ, ಜನರ ಕೆಲಸ ಮಾಡ್ತಾನೆ ಇದ್ದೀವಿ. KR ಕ್ಷೇತ್ರದಲ್ಲಿ ಇನ್ನೂ ಏನೇನು ಆಗಬೇಕು? ಹಾಗಾದರೆ ಇನ್ನೂ ತಾವು ಏನೇನು ಮಾಡಿದ್ದೀರಿ, ಇನ್ನು ಏನೇನು ಆಗಬೇಕು? ನಾನು ಶಾಸಕನಾಗಿದ್ದಾಗ ಏನೆಲ್ಲ ಮಾಡೋಕ್ಕೆ ಸಾಧ್ಯತೆ ಇದೆ. ಇಡೀ ನಗರ ಸರ್ವತೋಮುಖವಾಗಿ ಅಭಿವೃದ್ಧಿ ಮಾಡಿದಂಥ ಕೆಲಸಗಳನ್ನ ಮಾಡಿದ್ರು. ದೊಡ್ಡಕೆರೆ ಮೈದಾನದ್ದು ಕೋರ್ವೆ ರಸ್ತೆ ಮಾಡಿದಂಥದ್ದು, ಆಮೇಲೆ ತುಳಸಿದಾಸ್ ಆಸ್ಪತ್ರೆ ಅದನ್ನು ಒಂದು ಆಸ್ಪತ್ರೆನ ತಂದಂಥದ್ದಲ್ಲಿಗೆ 200 ಬೆಡ್ನ ಆಸ್ಪತ್ರೆ ತಂದಂಥದ್ದು. ಮತ್ತು ಜಯನಗರದಲ್ಲಿ ಕೂಡ ಹಿಂದೆ ಶಾಸಕನಾಗಿದ್ದಾಗ ಜಯನಗರದಲ್ಲಿ ಹೆರಿಗೆ ಆಸ್ಪತ್ರೆ ಕಟ್ಟಿಸಂಥದ್ದು. ಜಿಲ್ಲಾ ಆಸ್ಪತ್ರೆ ಎಲ್ಲಿ ಮಾಡಬೇಕು ಅಂತೇಳಿ ಅದ್ರ ಕಡೆಗೆ ಚಾಮರಾಜ ಶಿಫ್ಟ್ ಆಗಿ, ಅದು ವಾಸವ್ರಿಗೂ ಗೊತ್ತಿದೆ, ಚಾಮರಾಜ ಶಿಫ್ಟ್ ಆಗಿ ಅಲ್ಲಿ ಜಿಲ್ಲಾ ಆಸ್ಪತ್ರೆ ಆಯಿತು. ಸಿದ್ದರಾಮಯ್ಯ ಪೀರಿಯಡ್ನಲ್ಲಿ ಜಿಲ್ಲಾ ಆಸ್ಪತ್ರೆ, ತುಳಸಿದಾಸ್ ಆಸ್ಪತ್ರೆ, ಟ್ರಾಮಾ ಸೆಂಟ್ರು ಮತ್ತು ಕೋವಿಡ್ ಆಸ್ಪತ್ರೆ, ಜಯದೇವ ಹಾಸ್ಪಿಟ್ಲ್ ಇವೆಲ್ಲ ಇದ್ದಿದ್ದರಿಂದ ಜಯದೇವ ಹಾಸ್ಪಿಟ್ಲಲ್ಲಿ ಶಿಫ್ಟ್ ಆಯಿತು. ಕೋವಿಡ್ನವ್ರಿಗೆ KR ಹಾಸ್ಪಿಟ್ಲಲ್ಲಿ ಸ್ಥಳಾವಕಾಶ ಸಿಕ್ತು. ಅಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಸಿಕ್ತು, ತುಳಸಿದಾಸ್ ಆಸ್ಪತ್ರೆಯಲ್ಲಿ ಸಿಕ್ತು, ಟ್ರಾಮಾ ಸೆಂಟ್ರಲ್ಲಿ ಸಿಕ್ತು. ಅಲ್ಲಿ ಮಾಡೋದ್ರಿಂದ ಒಂದಷ್ಟು ಮಟ್ಟಿಗಾದರೂ ಜನಕ್ಕೆ ಅವ್ರನ್ನ ಪ್ರಾಣಗಳನ್ನ ಉಳಿಸ್ತಕ್ಕಂಥ ಕೆಲಸ ಅದು ನಮ್ಮ ಕಾಲದಲ್ಲಿ ಆದಂಥ ಆಸ್ಪತ್ರೆಗಳಿಂದ ಆದಂಥದ್ದು. ಇದಲ್ಲ, ಇದಿಷ್ಟು ಆದಮೇಲೆ
ಆಡಳಿತ ಪಕ್ಷದವರು ಈಗ ಮಾಡ್ತಾ ಇರುವಂತಹ ಸೇವೆಗಳಲ್ಲಿ ಪ್ರತಿ ಬಾರಿಯೂ ಸೋಮಶೇಖರ್ ಅವರ ಒಂದು ಕೊಕ್ಕೆ ಇದ್ದೇ ಇರುತ್ತೆ. ಯಾಕೆ? ಅಥವಾ ಅದು ಸರಿಗಿಲ್ಲ ಅಂತನ, ಅಥವಾ ಇನ್ನೂ ಸರಿಪಡಿಸಿ ಅಂತನ? ನಾವು ಯಾವುದ್ರಲ್ಲೂ ಕೂಡ ಎಲ್ಲ ವಿಷಯದಲ್ಲಿ ತಲೆ ಹಾಕಲಿಕ್ಕೆ ಹೋಗಲ್ಲ. ಆದರೆ ಜಿಲ್ಲಾಡಳಿತ ಅಥವಾ ಆಡಳಿತ ನಡೆಸ್ತಾ ಇರ್ತಕ್ಕಂಥವ್ರು ಮಾಡಿದಂಥ ತಪ್ಪುಗಳನ್ನ ತೋರಿಸ್ತಕ್ಕಂಥ ಕೆಲಸಗಳನ್ನ ಮಾಡ್ಕೊಂಡು ಬಂದು ಕೊರೋನಾ ಪೀರಿಯಡಲ್ಲಿ ಏನೆಲ್ಲ ಅನಾಹುತಗಳಾಗ್ತಾ ಇತ್ತು, ಏನು ತೊಂದರೆಗಳಾಗ್ತಾ ಇತ್ತು, ಅದ್ರ ಬಗ್ಗೆ ಎಚ್ಚರ ಮೂಡಿಸ್ತಕ್ಕಂಥ ಕೆಲಸಗಳನ್ನ ಮಾಡಿ ಸರಿಪಡಿಸ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದು. ನಾವು ಬರೀ ಕೇವಲ ಕಾಂಗ್ರೆಸ್ನವರು ಟೀಕೆ ಮಾಡಲು ಅಷ್ಟೇ ನಿರತರಾಗಲಿಲ್ಲ. ಎಲ್ಲರೂ ಸಾಕಷ್ಟು BJP ಹಾಲಿ ಶಾಸಕರುಗಳಿಗಿಂತ ಹೆಚ್ಚಿನ ಸೇವೆಯನ್ನು ಕಾಂಗ್ರೆಸ್ ಕೂಡ ಮಾಡ್ಕೊಂಡು ಬರ್ತಾ ಇದೆ. ಆಂಬ್ಯುಲೆನ್ಸ್ ಕೊಟ್ಟಂಥದ್ದು ಇರ್ಬೋದು, ಮೆಡಿಸಿನ್ಗಳನ್ನ ಆಸ್ಪತ್ರೆಗೆ ಕೊಟ್ಟಂಥದ್ದು ಇರ್ಬೋದು, ಆಕ್ಸಿಜನ್ ಕಾನ್ಸಂಟ್ರೇಟರ್ ಮತ್ತು ಅದ್ರದ್ದೆಲ್ಲ ಎಲ್ಲ ಆಸ್ಪತ್ರೆಗಳಿಗೆ ಕೊಟ್ಟಂಥದ್ದು, ಬೆಡ್ಗಳು ಕೊಡಿಸ್ತಕ್ಕಂಥದ್ದು, ಪ್ರತಿಯೊಂದು ಆಂಬ್ಯುಲೆನ್ಸ್ಗಳು ಕೂಡ ಎಲ್ಲರೂ ಕೂಡ ಕೊಟ್ಟರು. ಆಂಬ್ಯುಲೆನ್ಸ್ಗಳನ್ನ ಮೈಸೂರು ನಗರದಲ್ಲಿ ಒಂದೆರಡು ಆಂಬ್ಯುಲೆನ್ಸ್ ಮಾಡಿದ್ದು. ಆ ಮುಖಾಂತರ ಜನಗಳ ಸೇವೆಯಲ್ಲಿ ನಿರಂತರವಾಗಿ ಜನಗಳ ಮಧ್ಯದಲ್ಲಿ ಇದೆ. ಜನಗಳಿಗೆ ಸುಲಭವಾಗಿ ಸಿಗ್ತಕ್ಕಂಥ ಕೆಲಸಗಳನ್ನ ಮಾಡ್ತೀವಿ. ನನ್ನನ್ನು ಯಾರು ರಾತ್ರಿ 10 ಗಂಟೆ 12 ಗಂಟೆ 1 ಗಂಟೆ ರಾತ್ರಿ ಎಲ್ಲ ಫೋನ್ ಮಾಡಿ ಆಸ್ಪತ್ರೆ ಸೇರಿಸ್ತಕ್ಕಂಥ ಕೆಲಸಗಳು ಮಾಡ್ತಿದ್ರು. ಬೇರೆಯವರು ಫೋನು ತೆಗೆಯೋದಿಲ್ಲ, ರಿಸೀವೇ ಮಾಡೋದಿಲ್ಲ. ಅದು ಸಾಕಷ್ಟು ಕಂಪ್ಲೇಂಟ್ಗಳನ್ನ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಯಾರಿಗೂ ಕೂಡ ರಾತ್ರಿ ಎಷ್ಟೊತ್ತಲ್ಲಿ ಮಾಡಲಿ, ಯಾವಾಗಲೇ ಮಾಡಲಿ, ಅವ್ರಿಗೆ ಫೋನ್ ರಿಸೀವ್ ಮಾಡಿ ಅವ್ರಿಗೆ ಮಾತಾಡ್ತಕ್ಕಂಥ ಕೆಲಸಗಳನ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಾನೆ. ಶಾಸಕರಾಗಿದ್ದಾಗ ಸೋಮಶೇಖರ್ ಅವರು ಮಾಡಿರುವಂತಹ ಹಲವಾರು ಕೆಲಸಗಳು ಅಥವಾ ಚಾಲನೆ ಕೊಟ್ಟಂತಹ ಅನೇಕ ಕೆಲಸಗಳು ಇವತ್ತು ಅರ್ಧಕ್ಕೆ ನಿಂತಿದೆ. ಅದ್ರ ಬಗ್ಗೆ ಧ್ವನಿ ಎತ್ತುತ್ತಾ ಇದ್ದಾರೆ ಸೋಮಶೇಖರ್ ಅವರು ಅಂತ. 8,000 ಮನೆಗಳನ್ನ ಮಾಡಿದ್ರು. 8,000 ಮನೆಗಳನ್ನ ಈಗ ಲಲಿತಾದ್ರಿಪುರದಲ್ಲಿ ಜಮೀನು ತೆಗೆದು, ಮತ್ತು ವಿದ್ಯಾರಣ್ಯಪುರಮಲ್ಲಿ, ಮತ್ತು ಮಂಡಕಳ್ಳಿನಲ್ಲಿ, ಮತ್ತು ಜಯನಗರದಲ್ಲಿ ಅದಕ್ಕೋಸ್ಕರ ಜಮೀನು ಮೀಸಲಾಗಿಟ್ಟು 8,000 ಮನೆ G+3 ಮಾಡಬೇಕು ಅಂತೇಳಿ ಬಡವರ ಫಲಾನುಭವಿಗಳನ್ನ ಆಯ್ಕೆ ಕೂಡ ಮಾಡಿ 18 ಕೋಟಿ ರೂಪಾಯಿ ಜಿಲ್ಲಾಧಿಕಾರಿಗಳ ಅಕೌಂಟಲ್ಲಿ ಬಂದು ಬಿತ್ತು. ಅವಾಗಲೇ ಅಷ್ಟರಲ್ಲಿ ನಮ್ಮ ಸರ್ಕಾರ ಹೋದ್ಮೇಲೆ ಹಣನೂ ಕೂಡ ಬಂತು. ಆದರೆ ಆ ಮನೆ ಒಂದೇ ಒಂದು ಮನೆ ಕೆಲಸ ಇವತ್ತಿಗೂ ಪ್ರಾರಂಭ ಮಾಡಿಲ್ಲ. ಆ 8,000 ಮನೆ ಮಾಡಲಿಕ್ಕೆ ನಾನು ಸತತವಾಗಿ 3 ವರ್ಷ ಹೋರಾಟ ಮಾಡಿ ಆ ಮನೆಗಳನ್ನ ತಂದಂಥದ್ದು. ಅದಿನ್ನೂ ಕೂಡ ಹಣ ಇದ್ರೂ ಕೂಡ ಬುದ್ಧಿ ಪೂಜೆ ಮಾಡಿ ಮನೆ ಕೆಲಸ ಪ್ರಾರಂಭ ಮಾಡೋಕ್ಕೆ ಶಕ್ತಿ ಇಲ್ಲ. ಯಾಕೆ ಈ BJP ಕಾಂಗ್ರೆಸ್ ಜಗಳದಲ್ಲಿ ಕೂಸು ಬಡವಾಯಿತು ಅಂದಾಗ ಜನಗಳ ಬಡವಾಗ್ರ ಅಂತ? ಜನಗಳಿಗೆ ನಿಜವಾಗ್ಲೂ ಬಹಳಷ್ಟು ತೊಂದರೆಗಳಾಗ್ತಾ ಇದ್ದಾವೆ. ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ. ಯಾವುದೇ ಒಂದು ಶಾಸಕರು ಒಂದು ಹಣ ತಂದು ಒಂದು ರಸ್ತೆ ಆಗಲಿ, ಒಂದು ಮನೆ ಕಟ್ಸೋದಾಗಲಿ, ಯಾವ ಕೆಲಸಗಳನ್ನು ಕೂಡ ಮಾಡಲಿಲ್ಲ. ಸರ್ವೆ ನಂಬರ್ 4 ಆಲ್ನಹಳ್ಳಿ ಕುರ್ಬಾರಲ್ಲಿ ಸರ್ವೆ ನಂಬರ್ 4ನಿಂದ ಆ ಸರ್ಕಾರದ ಏನು ಅದ್ರ ಮೇಲೆ ಸರ್ವೆ ನಂಬರ್ 4ನಲ್ಲಿ ಯಾವುದೇ ಕಟ್ಟಡ ಕಟ್ಟಂಗಿಲ್ಲ, ಏನಿಲ್ಲ. ಅದು ಸರ್ಕಾರಿ ಜಮೀನು ಅಂತ ಏನಿತ್ತು ಅದರಲ್ಲಿ ಸಿದ್ಧಾರ್ಥ ಲೇಔಟು, ಆಲ್ನಹಳ್ಳಿ, KC ಲೇಔಟು ಮತ್ತು ಇನ್ಕಮ್ ಟ್ಯಾಕ್ಸ್ ಬಡಾವಣೆನ ಹೊರತುಪಡಿಸಿ ಸಿದ್ದರಾಮಯ್ಯ ಕ್ಯಾಬಿನೆಟ್ ತಂದು ಅದನ್ನು ಹೋರಾಟ ಮಾಡಿ ತಂದು ಸಿದ್ದರಾಮಯ್ಯ ಕ್ಯಾಬಿನೆಟ್ ಪಾಸು ಮಾಡಿಕೊಟ್ರು. ಅದನ್ನು ಜೀವ ಮಾಡೋದಕ್ಕೆ ಗೆದ್ದು ಬಂದು 1.5 ವರ್ಷ ಆದಮೇಲೆ ಅದು ಜೀವ ಆಗಿ ಬಂತು. ಅದು ಜನ ಎಲ್ಲ ನಾವೆಲ್ಲ ಕಾಮೆಂಟ್ಸ್ ಮಾಡಿದ್ಮೇಲೆ ಹೇಳಿದ್ಮೇಲೆ ಜೀವ ಆಗಿ ಬಂತಷ್ಟೇ. ಅದನ್ನು ಮಾಡಿಸಲ್ಲ, ನಾನೇ ಸಂಪೂರ್ಣ ಸಿದ್ದರಾಮಯ್ಯನವರ ಕ್ಯಾಬಿನೆಟಲ್ಲಿ ತಂದು ಅದನ್ನು ಮಾಡಿಸಂಥ ಕೆಲಸಗಳನ್ನ ಮಾಡಿದೆ. ನಿರಂತರವಾಗಿ ಮೈಸೂರು ನಗರಕ್ಕೆ ನಮ್ಮ ಕೆಲಸಗಳಾಗಿದ್ದಾವೆ, ಕೊಡುಗೆಗಳನ್ನ ಕೊಟ್ಟಿದ್ದೇವೆ. ಇವತ್ತು ಕೂಡ JP ನಗರ ಮತ್ತು ಅಲ್ಲಿರುವಂತಹ ಕೆಲವು ನಿವಾಸಿಗಳಿಗೆ ಇವತ್ತು ಕೂಡ ಕಸದ ಸಮಸ್ಯೆ ಇನ್ನೂ ಬಗೆಹರಿದಿಲ್ಲ. ಯಾಕೆ? ಕಸದ ರಾಜಕೀಯ ಶುರುವಾಯಿತು ಒಂದು ಕಡೆ, ಸೋಮಶೇಖರ್ ವರ್ಸಸ್ ರಾಮದಾಸ್ ಅಂತ. ಅದಾದಮೇಲೂ ಕೂಡ ಅಲ್ಲೇ ನಿಂತೋಯ್ತು. ಈಗಿನವರು ಸುಮ್ಮನಿರ್ತಾರೆ, ಆಗಿನವರು ಸುಮ್ಮನಿರ್ತಾರೆ. ಎಲ್ಲಿಗೆ ಬಂತು ಅದು ಕಸದ್ದು ಅಂತ? ಕಸದ್ದು ನಾನು ಬಾಂಬೆ, ಡೆಲ್ಲಿ ಎಲ್ಲ ಕಡೆ ಹೋಗಿ, ಪೂನಾದಲ್ಲೆಲ್ಲ ಹೋಗಿ ಸ್ಟಡಿ ಮಾಡ್ಕೊಂಡು ಬಂದು ಆ ರೀತಿ ಮಾಡಬೇಕು ಅಂತೇಳಿ ಅದನ್ನು ಸರ್ಕಾರದ ಮಟ್ಟದಲ್ಲಿ ಅನುಮತಿ ಕೊಡಿಸಿ ಆ ಟೆಂಡರ್ಗಳನ್ನ ಸಿದ್ಧತೆ ಪಡೋದಕ್ಕೆ ಒಂದು ಏಜೆನ್ಸಿ ಫಿಕ್ಸ್ ಮಾಡಿದರು. ಅದನ್ನು ಅವ್ರಿಗೆ ಹಣನ ಕೊಡಿಸಿ ಅವರು ಕೂಡ ಅದನ್ನು ರೆಡಿ ಮಾಡಿ ಪೇಪರ್ಸ್ ಎಲ್ಲ ಬಂತು. ಟೆಂಡರ್ ಕರಿಬೇಕಾಯಿತು. ಟೆಂಡರ್ ಕರೆದಿ 3 ವರ್ಷ ಕಾಲ ತಳ್ಳಿದ್ದಾರೆ. ಟೆಂಡರ್ ಕರೆದಿಲ್ಲ, 3-4 ವರ್ಷ ಆಯಿತು. ಅಲ್ಲಿ ಸೋಮಣ್ಣ ಮಾಡ್ತೀವಿ, ಇಲಾಸ್ತೂರಿ ಅವರು ಬಂದರು. ಇವರು ಅದಕ್ಕೆ ಸಹಕಾರ ಕೊಡಲಿಲ್ಲ, ಅವ್ರನ್ನ ಭೇಟಿ ಮಾಡೋಕ್ಕೆ ಹೋಗಿಲ್ಲ. ಪ್ರತಾಪ್ ಸಿಂಹ ಅವ್ರು ಮಾಡ್ತೀನಿ ಅಂತ ಹೊರಟರು, ಅವ್ರಿಗೂ ವಿರುದ್ಧವಾಗಿ ಅಡ್ಡಗಾಲ ಹಾಕೊಂಡಿದ್ದಾರೆ. ಎಲೆಕ್ಷನ್ ಬಂದರೆ ಅಲ್ಲೇ ಸತ್ಯಾಗ್ರಹ ಕೂತ್ಕೊಳ್ತಾರೆ, ಅಲ್ಲೇ ಮಂಚ ಹಾಕೊಂಡು ಮಲ್ಕೊಳ್ತಾರೆ. ಈಗಲೂ ಮಂಚ ಹಾಕೊಂಡಾಗ ಮಲ್ಕೊಳ್ಳಿ, ಅಲ್ಲೇ ಕೂತ್ಕೊಳ್ಳಿ. ಅಲ್ಲ, ಎಲ್ಲಿಗೆ ಅಂತ್ಯ ಇದು? ತಾರಕಕ್ಕೇರಿದ ಅಂತ್ಯ ಯಾವಾಗ ಅಂತ? ಪಾಪ ಯಾವಾಗ ಜನಗಳಿಗೆ ಮುಕ್ತಿ ಕಾಣೋದು ಅಂತ ನಿಮ್ಮ ರಾಜಕೀಯ ಜಗಳಗಳಲ್ಲಿ? ನಮ್ಮ ರಾಜಕೀಯ ಜಗಳ ಏನಿಲ್ಲ. ನಾನು ಏನು ಪೇಪರ್ಸ್ ಆಗಿತ್ತು ಅದನ್ನು ವೈಟ್ ಆ್ಯಂಡ್ ಬ್ಲ್ಯಾಕಲ್ಲಿದೆ.
ಪೂರ್ತಿ ತಂದು ಫೈಲ್ ಮುಂದೆ ಇಡ್ತಾನೆ, ಎಲ್ಲಿ ತನಕ ಬಂದಿತ್ತು, ಏನಾಗಿದೆ ಅನ್ನೋದು. ಅಲ್ಲಿಂದ ಈಚೆಗೆ ಇವ್ರೇನು ಮಾಡಿದ್ದಾರೆ ಅನ್ನೋದು ಇವತ್ತು ಜನತೆ ತಮ್ಮಂಥವ್ರ ಪ್ರಶ್ನೆಗಳು ಕೇಳಬೇಕು ಅವ್ರನ್ನ. JP ನಗರದಲ್ಲಿ ಇದರ ಜೊತೆಗೆ JP ನಗರದಲ್ಲಿ ಹಲವಾರು ಸಾಕಷ್ಟು ಮನೆಗಳು ಕೂಡ ಇದೆ. ಆ ಮನೆಗಳಿಗೆ ಇನ್ನೂ ಹಸ್ತಾಂತರ ಆಗಿಲ್ಲ ಅಂತ ಸಾಕಷ್ಟು ಕೂಡ ಕೂಗುಗಳು ಕೇಳಿ ಬರ್ತಾ ಇದೆ. ರಮಾಬಾಯಿ ನಗರದಲ್ಲಿ ಮತ್ತೆ ಗೊರೂರಲ್ಲಿ ಮನೆಗಳನ್ನ ಕಟ್ಟಾಗಿದ್ದಾವೆ. ಆ ಮನೆ ಕಟ್ಟಾಗಿರೋದಕ್ಕೆ ನಾವು UGD ವಾಟರ್ ಎಲ್ಲ ಕೊಟ್ಟಿದ್ದೀವಿ. ಅವ್ರಿಗೆ ಹಕ್ಕುಪತ್ರ ಕೊಟ್ಟ ಮನೆ ಕಳ್ಸೋಕೆ ಅವ್ರಿಗಾಗಿಲ್ಲ. ರೆಡಿ ಆಗಿರೋ ಮನೆಗೆ ಕೆಲಸ ಶುರು ಮಾಡಲಿಕ್ಕೆ ಅವ್ರಿಗಾಗಿಲ್ಲ. ಒಂಥರ ಸುಖವಾಗಿದ್ದಾರೆ. ಆಶ್ರಯ ಮನೆ ಯೋಜನೆ ಅಡಿಯಲ್ಲಿ ಈಗಲೂ ಕೂಡ ಬಹಳಷ್ಟು ಸಮಸ್ಯೆ ಇದೆ, ಜನಗಳಿಗೆ ಕರೆಕ್ಟಾಗಿ ದೊರಕ್ತಾ ಇಲ್ಲ ಅನ್ನುವಂಥದ್ದಿದೆ. ಅವ್ರಿಗೆ ಹಕ್ಕುಪತ್ರಗಳನ್ನ ಕೊಡ್ತಾ ಇಲ್ಲ. ಆ ಮನೆಗಳಿಗೆ ಹೋಗ್ಲಿಕ್ಕೆ ಅವ್ರಿಗೆ ಸಿದ್ಧತೆ ಮಾಡ್ಕೊಂಡು ಹೋಗ್ಲಿಕ್ಕೆ ಏನು ಬೇಕಾದ ಸಿದ್ಧತೆಗಳನ್ನ ಕೊಡ್ತಾ ಇಲ್ಲ. ಮೈಸೂರು ನಗರದಲ್ಲಿ ಇವತ್ತು ಕೂಡ ಜನ ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ. ಅಲ್ಲ, ಇದೆಲ್ಲ ಅವ್ರ ಹಕ್ಕುಪತ್ರ ಕೊಡ್ತಾ ಇಲ್ಲ, ಅವ್ರು ಅದನ್ನು ಮಾಡ್ತಾ ಇಲ್ಲ. ತಾವು ಶಾಸಕರಾಗಿ ನೀವು ಮುಂಚೆನೇ ಹೇಳಿದ್ರೆ ನಾನು ಸುಮ್ಮನೆ ಕೂತಿಲ್ಲ, ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ ಅಂತ, ತಾವು ಇದಕ್ಕೆ ಯಾವ ರೀತಿ ಹೋರಾಟವನ್ನು ಮಾಡ್ತಾ ಇದ್ದೀರಿ ಅಂತ? ನಾವು ಕಮಿಷನ್ ಗಮನಕ್ಕೆ ತಂದಾಗಿದೆ, ADC ಗಮನಕ್ಕೆ ತಂದಾಗಿದೆ, DC ಗಮನಕ್ಕೆ ತರ್ತಾ ಇದ್ದೀವಿ. DC ಜೊತೆಯಲ್ಲಿ ಇಲ್ಲಿ ಕರೋನಾ ವಿಷಯದಲ್ಲೆಲ್ಲ ಮಾತನಾಡಿದಂಥದ್ದು, ವ್ಯಾಕ್ಸಿನ್ ವಿಷಯದಲ್ಲಿ ಮಾತನಾಡಿದಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ವ್ಯಾಕ್ಸಿನ್ಗಳನ್ನು ಕೂಡ ಇವತ್ತಿಗೂ ಕೂಡ ಸಂಪೂರ್ಣ ವ್ಯಾಕ್ಸಿನ್ನ ಕರೆಕ್ಟಾಗಿ ಕೊಟ್ಬಿಟ್ರೆ ಈ 3ನೇ ಅಲೆ ಅಂತ ಏನು ಹೇಳ್ತಾ ಇದ್ದಾರೆ, ಆ 3ನೇ ಅಲೆ ಅಷ್ಟೊಂದು ಎಫೆಕ್ಟ್ ಆಗೋದಿಲ್ಲ. ಒಂದು ಹೆಚ್ಚಿನ ಭಾಗ ಜನ ವ್ಯಾಕ್ಸಿನನ್ನು ತೆಗೆದುಕೊಂಡ್ಬಿಟ್ರೆ ಆ 3ನೇ ಅಲೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಅಥವಾ 3ನೇ ಅಲೆ ಬಂದರೂ ಕೂಡ ಇಷ್ಟೊಂದು ಪ್ರಾಣಹಾನಿ ಆಗ್ತಕ್ಕಂಥ ಪರಿಸ್ಥಿತಿಗಳಿಗೆ, ಆಕ್ಸಿಜನ್ ಕೊರತೆ ಬರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗೋದಿಲ್ಲ. ಅದಕ್ಕೆ ಮುಂಚಿತವಾಗಿ ಲಸಿಕೆ ಕೊಡಿಸ್ತಕ್ಕಂಥ ಕೆಲಸಗಳಾಗಬೇಕಾಗಿದೆ. ಲಸಿಕೆ ದಿನ ಒಂದು ದಿನ ಕೊಡ್ತಾರೆ, 3 ದಿನ ವ್ಯಾಕ್ಸಿನ್ಸ್ ಇಲ್ಲ ಅಂತ ಹೇಳ್ತಾರೆ. ಈ ಮೋದಿಯವರು ಕೂಡ 94 ದೇಶಕ್ಕೆ ವ್ಯಾಕ್ಸಿನ್ ಕೊಟ್ಬಿಟ್ರು. ಅದನ್ನೆಲ್ಲ ಹೋದ ವರ್ಷ ವ್ಯಾಕ್ಸಿನ್ ಹಾಕ್ಬಿಟ್ರೆ ಇಷ್ಟೊಂದು ಸಾವು ನೋವುಗಳು, 15 ಲಕ್ಷಕ್ಕೆ ಹೆಚ್ಚು ಸಾವುಗಳು ದೇಶದಲ್ಲಾಗಿದೆ ಅಂತ ಒಂದು ಅಮೆರಿಕಾದ ಏಜೆನ್ಸಿಗಳು, ಹೊರದೇಶದ ಸರ್ವೆ ಮಾಡಿದವರು ಹೇಳ್ತಾ ಇದ್ದಾರೆ. ಆದರೆ ಇವ್ರಿಗಿನ್ನೂ ಅದ್ರ ಬಗ್ಗೆ ಎಚ್ಚರ ಮೂಡಿಸಿ ವ್ಯಾಕ್ಸಿನನ್ನು ಹೆಚ್ಚು ಜನಗಳಿಗೆ ಕೊಟ್ಟು ಜನಗಳ ಪ್ರಾಣ ಉಳಿಸ್ಬೇಕು ಅಂತಕ್ಕಂಥ ಕಾಳಜಿ ಇವತ್ತಿಗೂ ಮೂಡಿಲ್ಲ. ಹೋದ ವರ್ಷ ಇದು ಮಾಡಿಬಿಟ್ಟಿದ್ರೆ ಬೇರೆ 94 ದೇಶಕ್ಕೆ ಕೊಡೋದು, ನಮ್ಮ ದೇಶದಲ್ಲಿ ಹೆಚ್ಚು ಜನಕ್ಕೆ ವ್ಯಾಕ್ಸಿನ್ ಕೊಡಿಸ್ಬಿಟ್ಟಿದ್ರೆ ಇಷ್ಟೊಂದು ಸಾವು ನೋವುಗಳು, ಇಷ್ಟೊಂದು ತೊಂದರೆಗಳು ಇದೆಲ್ಲ ಆಗ್ತಾ ಇರಲಿಲ್ಲ. ಇವತ್ತು ನೋಡಿ, ನಿಮಗೆ ಹೋದ ವರ್ಷ ಕರೋನಾ ಬಂದು 23 ಕೋಟಿ ಜನ ಕೆಲಸಗಳನ್ನ ಕಳ್ಕೊಂಡಿದ್ದಾರೆ. ಬಿಲೋ ಪಾವರ್ಟಿ ಲೈನ್ ಬಂದ್ಬಿಟ್ಟಿದ್ದಾರೆ, ಬಡತನದ ರೇಖೆಗೆ ಕೆಳಗೆ ಇಳಿದ್ಬಿಟ್ಟಿದ್ದಾರೆ 23 ಕೋಟಿ ಜನ. ಇನ್ನು ಈ ವರ್ಷದ ಸರ್ವೆ ಆಗಿಲ್ಲ, ನಾನು ಹೇಳ್ತಿರೋದು ಕಳೆದ ವರ್ಷದ ಮಾತ್ರ. ಈ ವರ್ಷ ಅದಕ್ಕೂ ಹೆಚ್ಚು ಹಾನಿಯಾಗಿದೆ. ಹೆಚ್ಚು ಜನಕ್ಕೆ ಕುಟುಂಬಗಳು ನಾಶ ಆಗಿದ್ದಾವೆ, ತಂದೆ ತಾಯಿ ಕಳ್ಕೊಂಡಿದ್ದಾರೆ, ಮನೆ ದುಡಿಯೋ ವ್ಯಕ್ತಿಗಳು ಕಳ್ಕೊಂಡಿದ್ದಾರೆ. ಈ ಥರ ಎಲ್ಲ ಅನಾಹುತಗಳಾಗ್ತಾ ಇದ್ದಾರೆ. ಮತ್ತು ಆ ಕೋವಿಡ್ನಿಂದ ಸತ್ತವ್ರಿಗೆ ಆ ಡೆತ್ ಸರ್ಟಿಫಿಕೇಟಲ್ಲಿ ಕೋವಿಡಿಂದ ಸತ್ತವ್ರೆ ಅಂತ ಒಂದು ಮೆನ್ಷನ್ ಮಾಡ್ತಿಲ್ಲ. ಅವ್ರು ಯಾವ ರೀತಿ ಆ ಡೆತ್ ಸರ್ಟಿಫಿಕೇಟ್, ಮಾಮೂಲಿ ಡೆತ್ ಸರ್ಟಿಫಿಕೇಟ್ ಇದೆ. ನಾನು 3-4 ಮನೆಗಳಿಗೆ ಹೋಗಿದ್ದೆ. ನಮ್ಮ ಕಾಂಗ್ರೆಸ್ನವರು ಕೂಡ ಈಗ ಮನೆ ಭೇಟಿ ಕೊಡಬೇಕು, ಕಾಯಿಲೆ ಬಿದ್ದವ್ರಿಗೆ, ಸಾವಾದವ್ರ ಮನೆಗಳಿಗೆ ಭೇಟಿ ಮಾಡಬೇಕು ಅಂತ ಒಂದು ಕಾರ್ಯಕ್ರಮ, ಸಹಾಯ ಹಸ್ತ ಅಂತ ಒಂದು ಕಾರ್ಯಕ್ರಮ ಹಾಕೊಂಡಿದ್ದಾರೆ. ಅದರಲ್ಲೂ ಕೂಡ ಹೋಗೋಕೆ ಭೇಟಿ ಕೊಡ್ತಾ ಇದ್ದೀವಿ. ಯಾರ ಮನೆ ಡೆತ್ ಸರ್ಟಿಫಿಕೇಟ್ ನೋಡಲಿ, ಬರೀ ಡೆತ್ ಸರ್ಟಿಫಿಕೇಟ್ ಇದೆ ಹೊರತು ಕೋವಿಡ್ನಿಂದ ಸತ್ತ ಅನ್ನೋದು ಸಣ್ಣ ದಾಖಲೆ ಕೂಡ ಅದರಲ್ಲಿ ಇಲ್ಲ. ಮತ್ತು ಅವ್ರು ಹೇಗೆ ಕ್ಲೈಮ್ ಮಾಡಿ ಅವರು ಮುಂದೆ 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರೆ, ಅಥವಾ ಕೇಂದ್ರ ಸರ್ಕಾರ ಬರ್ಬೋದು, ನಾಳೆ ಕೋಟೆ ಸಾಕಷ್ಟು ಕಡೆ ಚಾಟಿ ಬಿಸಿ ಸರ್ಕಾರ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಹೆಚ್ಚಿಸ್ತಾ ಇದೆ. ಕೋರ್ಟೆ ನಾಳೆ ದಿವಸ ಏನಾದರೂ ಹೇಳಿ ಇದಕ್ಕೊಂದು ಪರಿಹಾರ ಕೊಡಿ ಅಂತ ತೀರ್ಮಾನ ಮಾಡಿದಾಗ ಅವರು ಅದನ್ನು ಹಣ ತೆಗೆದುಕೊಳ್ಳೋಕೆ ಡೆತ್ ಸರ್ಟಿಫಿಕೇಟ್ನಲ್ಲಿ ದಾಖಲೆ ಇದೆ. ಇಷ್ಟೆಲ್ಲ ಕೋವಿಡ್ ಬಗ್ಗೆ ಮಾತಾಡುವಂತಹ ಕಾಂಗ್ರೆಸ್ನ ಮುತ್ಸದಿಯಾದಂತಹ ತಾವು, ಕಾಂಗ್ರೆಸ್ ಭಾಜಪ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟೀಸು ಈ ಕೋವಿಡ್ನಿಂದ ಸಂತ್ರಸ್ತರಿಗೆ ಅಥವಾ ಕೋವಿಡ್ನಿಂದ ಸತ್ತವರಿಗೆ ಸರ್ಕಾರ ಏನು ಮಾಡ್ತಾ ಇದೆ, ಇದ್ರ ಬಗ್ಗೆ ತಮ್ಮ ಯಾವ ರೀತಿ ಗಮನವನ್ನು ಸೆಳೆಬೇಕು ಅಂದ್ಕೊಂಡಿದ್ದೀರಿ ಅಂತ? ಈಗಾಗಲೇ ಕೋವಿಡ್ ಸತ್ತವ್ರಿಗೆ 1 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರೆ ಅದು ಕೋರ್ಟು ಅವ್ರಿಗೆ ಪರಿಹಾರ ಕೊಡಲೇಬೇಕು ಅನ್ನೋ ಮಾತುಗಳನ್ನ ಹೇಳಿದೆ. ಹೇಳಿದ್ಮೇಲೆ ಇವರು ಕೊಡ್ತೀವಿ ಅಂತ ಹೇಳಿದ್ಮೇಲೆ ಅದನ್ನು ಮಾಡಬೇಕಲ್ಲ, ಅದನ್ನು ಮಾಡ್ತಾ ಇಲ್ಲ. ಆಗ ಡೆತ್ ಸರ್ಟಿಫಿಕೇಟಲ್ಲಿ ಕೋವಿಡ್ ಅಂತ ಮೆನ್ಷನ್ ಮಾಡಿಲ್ಲ. ಆ ಜನ ಹೇಗೆ ಅದನ್ನು ಹಣ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಆಗುತ್ತೆ? ನಾಳೆ ಸಹ ಕೋರ್ಟ್ಗೆ ಹೋಗ್ಲಿಕ್ಕೋ ಅಥವಾ ಇನ್ನೊಂದಕ್ಕೋ ಪ್ರತಿಯೊಂದಕ್ಕೂ ಕೋವಿಡ್ನಿಂದ ಸತ್ರು ಅಂತ ಹೇಳಲಿಕ್ಕೆ ಒಂದು ದಾಖಲೆ ಕೊಡ್ತಾ ಇಲ್ಲ. ಮತ್ತೊಂದು, ಸೋಮಶೇಖರ್ ಅವರ ಮುಂದಿರುವಂತಹ ಸವಾಲುಗಳು ಏನು ಮುಂದೆ? ಜನಗಳ ಕೆಲಸಗಳನ್ನು ಮಾಡ್ತಾ ಇರ್ತೀವಿ. ಅಲ್ಲ, KR ಕ್ಷೇತ್ರದಲ್ಲಿ ಇದೊಂದು ಸಮಸ್ಯೆ ಇದೆ, ಹೌದು, ನಾನು ಬಗೆಹರಿಸ್ತೇನೆ, ಇದನ್ನು ಬಗೆಹರಿಸ್ತೇನೆ ನಾನು. ಈಗಾಗಲೇ ನೀವು ಹೇಳಿದಕ್ಕೆ ಕಸದ ಸಮಸ್ಯೆ ಇದೆ. ಕಸದ ಸಮಸ್ಯೆನ ಗೆದ್ದು ಬಂದರೆ ಖಂಡಿತ ಸಾಲ್ವ್ ಮಾಡದೆ ಇನ್ನೊಂದ್ಸಲ ಓಟ್ ಕೇಳಲ್ಲ. ನಾವು ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿದ್ದೀವಿ. ಇವರು 3 ವರ್ಷ ಆಯ್ತು, ಅದ್ರ ಬಗ್ಗೆ ಒಂದೇ ಒಂದು ಚಕಾರ ಇರ್ತಿಲ್ಲ, ಒಂದು ಬಗ್ಗೆ ಒಂದು ಫೈಲ್ ಮೂವ್ ಮಾಡಿಸಿಲ್ಲ. ಹಾಗಾದರೆ ಮುಂದಿನ ವಿಧಾನಸಭಾ ಚುನಾವಣೆ ಒಳಗೆ ಸೋಮಶೇಖರ್ ಅವರು ಕಸದ ಒಂದು ಈ ರಾಜಕೀಯಕ್ಕೆ ಮುಕ್ತಿಯನ್ನು ಕೊಡ್ತಾರೆ?
ನಾವು ಆಡಳಿತದಲ್ಲಿ ಇರಲ್ಲ, ಆಡಳಿತ ಮಾಡ್ಬೇಕಾದವರು ಜನ ಅಧಿಕಾರ ಕೊಟ್ಟಿದ್ದಾರೆ ಅವ್ರಿಗೆ, ಒಂದು ಏನೋ ಕೆಲಸ ಮಾಡ್ತಾರೆ ಅಂತೇಳಿ ಅವ್ರು ಮಾಡ್ಬೇಕಲ್ಲ. ಅವರು ಎಲ್ಲ ಕಡೆ ರಾಜ್ಯ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಎಲ್ಲ ಅವರೇ ಆಡಳಿತದಲ್ಲಿದ್ದಾರೆ. ಫಂಡ್ಸ್ ತಂದು ಏನಾದರೂ ಮಾಡ್ಬೋದು. ನೀವು ನಿಮ್ಮ ಹಲವಾರು ವಿಪಕ್ಷ ನಾಯಕರಾದಂತಹ ಸಿದ್ದರಾಮಯ್ಯ ಇದ್ದಾರೆ, ಮಾಜಿ ಮುಖ್ಯಮಂತ್ರಿಗಳು, ಇದೆಲ್ಲದರ ಬಗ್ಗೆ ಒಂದ್ಸತಿ ಏನಾರು ಕೂಲಂಕುಷವಾಗಿ ಹೇಳಿ ಏನಾರು ಮಾಡಿಸಿದ್ದೀರಾ ಅಂತ? ಇಲ್ಲಿ ರಾಜ್ಯ ಸರ್ಕಾರ ನಿರ್ಧಾರಗಳನ್ನ ತೆಗೆದುಕೋಬೇಕಾಗುತ್ತೆ. ವಿರೋಧ ಪಕ್ಷದವರು ಅಸೆಂಬ್ಲಿನಲ್ಲಿ ಇದರ ಬಗ್ಗೆ ಹಿಂದೇನೋ ಹೇಳಿದ್ದಾರೆ, ಅದನ್ನು ಹೇಳ್ಬೋದು ಅಷ್ಟೇ, ಮಾಡಿ ಅಂತ ಹೇಳ್ಬೋದು. ನಾವೆಲ್ಲ ಮಾಡಿ ಒತ್ತಾಯ ಆಗ್ತದೆ ಹೊರತು ಆಡಳಿತ ಇರ್ತಕ್ಕಂಥದ್ದು ಅವ್ರ ಕೈನಲ್ಲಿ, ಅವರು ಅದನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕಾಗುತ್ತೆ. ಸ್ನೇಹಮಯಿ ಸಹರಳ ಜೀವಿ ಸೋಮಶೇಖರ್ ಅವರಿಗೆ ಶತ್ರುಗಳಿದ್ದಾರೆ? ವೈಯಕ್ತಿಕವಾಗಂತೂ ನಮ್ಗೇನು ಕಾಣಿಸ್ತಾ ಇಲ್ಲ. ರಾಜಕೀಯವಾಗಿ ಏನಾದ್ರು ದ್ವೇಷ ಮಾಡಿದ್ರೆ ಮಾಡ್ಬೋದು. ಯಾಕೆ ನಿಮ್ಮದೇ ಪಕ್ಷದ ನಗರ ಪಾಲಿಕೆ ಸದಸ್ಯರಿಗೂ ಕೂಡ ತಮಗೂ ಮುಸುಕಿನ ಗುದ್ದಾಟ ಮಾತಾಡ್ತಾರೆ? ಅಲ್ಲ, ಮಹದೇಶ್ವರ ಬಡ ಮಹದೇಶ್ವರ ದೇವಸ್ಥಾನದ ಬಗ್ಗೆ ಸಾಕಷ್ಟು ಚರ್ಚೆಗಳಾಯಿತು. ಇಲ್ಲ, ಯಾಕೆ ಅಂತ ಅನಾವಶ್ಯಕ ಅದು ಮಾತಾಡ್ತಾರೆ. ಒಟ್ಟು ನಿಮ್ಮದೇ ಏನು ಪಕ್ಷ ನಗರ ಪಾಲಿಕೆ ಸದಸ್ಯರಲ್ವೇ ಅಂತ? ಈಗ ಅದು ಅವ್ರ ವಿಷಯ ನಾನು ಮಾತನಾಡಲ್ಲ ಅಂತ ಹೇಳೋದಿಲ್ಲ. ಸರಿ, ನಮ್ಮ ಮುಂದೆ ನಾನು ಇದ್ರ ಬಗ್ಗೆ ಕೇಳಬೇಕು ಅಥವಾ ಅದರ ಹೇಳಬೇಕು ಅಂದರೆ ಮೊನ್ನೆ ಈ ಒಂದು ಚಳುವಳಿಯನ್ನು ಮಾಡಿದ್ರೆ, ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಪೆಟ್ರೋಲ್ ಮತ್ತು ಇದ್ರ ಬೆಲೆಯನ್ನು ಜಾಸ್ತಿ ಒಂದೇ ದಿವಸಕ್ಕೆ ಮುಕ್ತಾಯ ಆಯಿತಾ ಅಥವಾ ನಿಮಗೇನಾರು ಅದರಿಂದ ಉತ್ತರ ದೊರಕ್ತಾ? ನಾನು ಕಳೆದ MLA ಆಗಿದ್ದಾಗಲೂ ಮಾಡಿದ್ದೆ. ಬೆಂಗಳೂರಿನಲ್ಲಿ 30 ರೂಪಾಯಿಗೆ ಲೀಟ್ರು ಪೆಟ್ರೋಲ್ನ ಮಾರಿದಂಥ ಕೆಲಸ ಬೆಂಗಳೂರಿನಲ್ಲೂ ಮಾಡಿದೆ, ಮೈಸೂರಲ್ಲೂ ಮಾಡಿದೆ. ಸಿದ್ದರಾಮಯ್ಯನವರೇ ಬಂದು ಉದ್ಘಾಟನೆ ಮಾಡಿದ್ರು 30 ರೂಪಾಯಿ ಪೆಟ್ರೋಲ್ಗಳನ್ನ ಜನಕ್ಕೆ ಹಾಕಿದಂಥದ್ದು. ಅದಾದ ನಂತರ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಸಾರ್ವಜನಿಕರು ಕೂಡ ನೊಂದೋಗಿದ್ದಾರೆ. 102 ರೂಪಾಯಿ, 101 ರೂಪಾಯಿ, 102 ರೂಪಾಯಿ 1 ಲೀಟ್ರ್ ಪೆಟ್ರೋಲ್ ಕೊಟ್ಟು ಹೇಗೆ ಮಾಡಲಿಕ್ಕೆ ಸಾಧ್ಯ? ಯಾರೋ ಒಬ್ಬ ಬೆಳಗ್ಗೆ ಒಂದು ಸಣ್ಣ ಗಾಡಿಯಲ್ಲಿ ಹಳ್ಳಿಗಳಿಗೆ ಹೋಗಿ ಮಾರಾಟ ಮಾಡ್ಕೊಂಡ್ಬರ್ತಾನೆ, ಬಟ್ಟೆ ಮಾರಾಟ ಮಾಡಕ್ಕೆ ಹೋಗ್ತಾನೆ, ಸ್ಟವ್ ರಿಪೇರಿಗಳಿಗೆ ಹೋಗ್ತಾರೆ, ಇನ್ನೇನೋ ಈ ಥರ ಸಣ್ಣ ಪುಟ್ಟ ಏನೇನೋ ಹಾಕೊಂಡು ಸಣ್ಣ ಗಾಡಿ ಮೇಲೆ ಎಲ್ಲ ಕಡೆ ಮಾರ್ಕೊಂಬರೋದು. ಸಣ್ಣ ಪಾತ್ರೆಗಳಿರ್ಬೋದು, ಬೇರೆ ಬೇರೆ ಸಣ್ಣ ಪುಟ್ಟ ವ್ಯಾಪಾರಗಳಿರ್ಬೋದು, ಅವರೆಲ್ಲ ಸಣ್ಣ ಗಾಡಿಗಳಲ್ಲಿ ಹೋಗ್ತಾರೆ. ಅವ್ರಿಗೊಂದು 100 ರೂಪಾಯಿ ಪೆಟ್ರೋಲ್ ದುಡ್ಡು ಸಾಯಂಕಾಲ ಹೊತ್ತಿಗೆ ಸಂಪಾದನೆ ಆಗುತ್ತಾ ಅಂತ ಯೋಚನೆ ಮಾಡಬೇಕಾಗಿದೆ. ಆ ಪರಿಸ್ಥಿತಿಗಳಾಗಿದೆ. ಗಾಡಿ ಮುಖ್ಯಕ್ಕೆ ಜನ ಭಯ ಬೀಳ್ತಾ ಇದ್ದಾರೆ. ಏನು ಇಷ್ಟೊಂದು ಪೆಟ್ರೋಲ್, ಒಂದು ರೋಡ್ ಹೋಗ್ಬೋದ್ರೆ 100 ರೂಪಾಯಿ ಕೊಡಬೇಕಲ್ಲ. ಅದು ಈ ಕೋವಿಡ್ ಸಂಕಷ್ಟದಲ್ಲಿ ಸಂಪಾದನೆ ಇಲ್ಲ, ಕೆಲಸ ಇಲ್ಲ, ಯಾವುದೇ ಸಣ್ಣ ಅವರು ವೃತ್ತಿ ಮಾಡ್ತಿದ್ದಂಥವ್ರಿಗೆ ವೃತ್ತಿ ಇಲ್ಲ. ಈ ಸಮಯದಲ್ಲಿ ಅಲ್ಲ, ಅಂದರೆ ನೀವು ಹೇಳ್ತಾ ಇರೋದು ಕಾಂಗ್ರೆಸ್ ಬಂದರೆ ಪೆಟ್ರೋಲ್ ದರ ಕಂಪ್ಲೀಟ್ ಕಡಿಮೆ ಆಗುತ್ತೆ, 40 ರೂಪಾಯಿ ಬರುತ್ತೆ, 30 ರೂಪಾಯಿ ಬರುತ್ತೆ ಅಂತನಾ? ನಾವೀಗ ಕೊಟ್ಟು ತೋರಿಸಿದ್ದೀವಿ. $118 ಇಂಟರ್ನ್ಯಾಷನಲ್ ಅಲ್ಲಿ $118 ಪರ್ ಬ್ಯಾರಲ್ ಕ್ರೂಡ್ ಆಯಿಲ್ ಇತ್ತು. ಅವತ್ತಿನ ದಿನ ನಾವು ಇಂಡಿಯಾದಲ್ಲಿ 65 ರೂಪಾಯಿ, 67 ರೂಪಾಯಿಗೆ ಪೆಟ್ರೋಲ್ ಕೊಡ್ತಾ ಇತ್ತು. ಅದು $18 ಇಳಿದೋಯ್ತು, $20 ಇಳಿದೋಗಿತ್ತು, $30 ಇಳಿದೋಗಿತ್ತು ಕರೋನಾ ಟೈಮಲ್ಲಿ. ಆದರೆ ಅದ್ರ ಬೆನಿಫಿಟ್ನ ಜನಕ್ಕೆ ಕೊಡಲೇ ಇಲ್ಲ. ಇವರು ಅದನ್ನು ಕೊಡ್ತಕ್ಕಂಥ ಕೆಲಸ ಆಗಲೇ ಇಲ್ಲ. ಇವರಿನ್ನೂ ಜಾಸ್ತಿ ಮಾಡ್ಕೊಂಡೇ ಹೋಗ್ತಾರೆ. ಇವತ್ತು ಕೂಡ $118 ಆಗಿಲ್ಲ. ಇವತ್ತು 70-75 ಆಸ್ಪಾಸ್ನ ಇದೆ. $75 ಇಂಟರ್ನ್ಯಾಷನಲಿ ಕ್ರೂಡ್ ಆಯಿಲ್ ಬೆಲೆ. ಇವತ್ತು ಕೂಡ 100 ರೂಪಾಯಿ, 101 ರೂಪಾಯಿ, 102 ರೂಪಾಯಿ, 94 ರೂಪಾಯಿ ಡೀಸೆಲ್ನ ಮಾರ್ತಾ ಇದ್ದಾರೆ. ಕ್ರೂಡ್ ಆಯಿಲ್ ಬೆಲೆ ಅದೇ UPA ಗೌರ್ಮೆಂಟ್ ಇದ್ದಾಗ $110, $118 ತನಕ ಹೋಗಿದೆ. ಅವತ್ತು ಕೂಡ ಅವರು ಕೇವಲ 65-70 ರೂಪಾಯಿ ಕೊಡ್ತಾ ಇದ್ರು. ಗ್ಯಾಸು 370-400 ರೂಪಾಯಿ ಕೊಡ್ತಾ ಇದ್ರು. ಮತ್ತು ಗ್ಯಾಸು 800 ಚಿಲ್ಲರೆ ಆಗಿದೆ. ಮತ್ತು ಎಲ್ಲ ಪದಾರ್ಥಗಳ ಬೆಲೆ ಯಾವಾಗ ಪೆಟ್ರೋಲ್ ಡೀಸೆಲ್ ಬೆಲೆ ಏರುತ್ತೆ, ಎಲ್ಲ ಪದಾರ್ಥಗಳಿಗೂ ಇಂಡೈರೆಕ್ಟಾಗಿ ಇದು ಎಫೆಕ್ಟ್ ಆಗಿಬಿಡುತ್ತೆ. ಎಲ್ಲ ಪದಾರ್ಥಗಳು ಆಟೋಮೆಟಿಕ್ ಆಗಿ ರೈಸ್ ಆಗ್ತವೆ. ಅಲ್ಲ, ಎಲ್ಲಿ ಒಂದ್ಸತಿ ಚಳುವಳಿ ಮಾಡಿದ್ರಿ ಅಥವಾ ಒಂದ್ಸತಿ ಸತ್ಯಾಗ್ರಹ ಅಂತನೋ, ಒಂದ್ಸತಿ ತಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ಕೂತ್ಕೊಂಡು ಆಯಿತು, ಮುಂದೆ ಏನು ಅಲ್ಲಿಗೆ ನಿಲ್ತಾ ಅಥವಾ ಮುಂದೆ ಏನಾದ್ರು ಮಾಡಬೇಕು ಅಂದ್ಕೊಂಡಿದ್ದೀರಾ? ನಿರಂತರವಾಗಿ ಈ ಚಳುವಳಿ ಮುಂದುವರಿಯುತ್ತೆ. ನಿರಂತರವಾಗಿ ಪೆಟ್ರೋಲ್ ದರ, ಡೀಸೆಲ್ ದರದ ಏರಿಕೆ ಬಗ್ಗೆ ನಿರಂತರವಾಗಿ ಚಳುವಳಿ ಮಾಡ್ತಾನೆ ಇರ್ತೀವಿ. ಅದನ್ನು ನಿಲ್ಲಿಸ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಎಸ್, ಇದು ಕಾಂಗ್ರೆಸ್ನ ಹಿರಿಯ ಮುತ್ಸದಿ ಆದಂತಹ MK ಸೋಮಶೇಖರ್ ಒಟ್ಟಿಗೆ ಮಾತುಕತೆ ಇದೇ ರೀತಿ ಮುಂದುವರಿತಾ ಇರ್ತವೆ. ಒಂದು ಸಣ್ಣ ವಿರಾಮ ತಗೋಣ. ವಿರಾಮ ನಂತರ ನಾವು ಮತ್ತೆ ವಾಪಸ್ ಆಗೋಣ.
ಆಲ್ ರೈಟ್, ಒಂದು ಸಣ್ಣ ವಿರಾಮ ನಂತರ ಮತ್ತೊಮ್ಮೆ ತಮಗೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮೊಟ್ಟಿಗಿದ್ದಾರೆ KR ಕ್ಷೇತ್ರದ ಮಾಜಿ ಶಾಸಕರಾದಂತಹ ಮತ್ತು ಕಾಂಗ್ರೆಸ್ನ ಹಿರಿಯ ಮುತ್ಸದ್ದಿಗಳಾದಂತಹ ಶ್ರೀಯುತ MK ಸೋಮಶೇಖರ್ ಅವರು. ಮಾತುಕತೆ ಇದೇ ರೀತಿ ಮುಂದುವರ್ಸ. ಕಾಂಗ್ರೆಸ್ನಲ್ಲಿ ಎರಡು ಬಣ, ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್. ನೀವು ಯಾರು ಬಣ? ಅದು ನೀವು ಮಾಧ್ಯಮದವರು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಯಾವ ಎರಡು ಬಣ ಮೇಲೆ ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಜಮೀರ್ ಅಹ್ಮದ್ ಅವರು ಮತ್ತೊಮ್ಮೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕು ಅಂತಂದಾಗ ಯಾಕೆ DK ಶಿವಕುಮಾರ್ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಆ ಥರ ವ್ಯಕ್ತಿ ಪೂಜೆ ಮಾಡಬಾರ್ದು ಅಂತ ಹೇಳಿದ್ರು? ಇಲ್ಲ, ಆ ರೀತಿ ಏನು ಹೇಳಲಿಲ್ಲ ಅವರು. ಅವರವ್ರ ವೈಯಕ್ತಿಕ ಅಭಿಪ್ರಾಯ ಯಾರೋ ಹೇಳ್ಕೊಂಡ್ರು ಕೂಡ ಅವರು ಕೂಡ ಹೇಳಿದ್ದಾರೆ, ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ಅಲ್ಲ, ನೀವು ಯಾರ ಜೊತೆ ಅಂತ ನೀವು? ಕೇಂದ್ರದಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ. ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಅವತ್ತು ಗೆದ್ದಂಥ ಶಾಸಕರುಗಳು ನಿರ್ಧಾರ ಮಾಡ್ತಾರೆ. ಇವಾಗ ಆ ವಿಷಯ ಅಪ್ರಸ್ತುತ ಅಂತೇಳಿ ಈ ಇಬ್ಬರು ನಾಯಕರು ಕೂಡ ಹೇಳಿದ್ದಾರೆ. ಅಲ್ಲ, ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ಪಕ್ಷದ ಒಬ್ಬ ಹಿರಿಯ ಮುತ್ಸದಿಯಾಗಿ ಮಾಜಿ ಶಾಸಕನಾಗಿ ಅಥವಾ ಮುಖಂಡನಾಗಿ ಕೆಲಸಗಳು ಮಾಡ್ತಾ ಇದ್ದೀನಿ ಹೊರತು ಯಾರು ನಾವು ಬೈಫರ್ಕೇಶನ್ ಮಾಡ್ತಕ್ಕಂಥದ್ದಲ್ಲ. ಸೊ ಹಾಗಾದರೆ ಯಾವುದೇ ರೀತಿ ಗೊಂದಲ ಇಲ್ಲ ನಿಮ್ಮಲ್ಲಿ? ಗೊಂದಲ ಇಲ್ಲ. ಈಗ ಏನಾಗಿದೆ ಅಂತ ಹೇಳಿದ್ರೆ, BJPಯವರ ದುರಾಡಳಿತ ನೋಡಿ ಜನಗಳಿಗೆ ಬೇಸರ ಆಗಿದೆ. ಆ BJPಯ ಆ ಜನ ಹೇಳ್ತಕ್ಕಂಥ ಒಂದೊಂದು ಹೇಳಿಕೆಗಳು ಮತ್ತು ಮಾಧ್ಯಮಗಳು ಇದನ್ನು ಇನ್ನು ಸ್ವಲ್ಪ ಬೆಳೆಸ್ತಕ್ಕಂಥ ಕೆಲಸಗಳು ಆಗ್ತಾ ಇದ್ದಾವೆ. ಒಗ್ಗಟ್ಟಾಗಿ ಇಡೀ ಕಾಂಗ್ರೆಸ್ ಎಲ್ಲ ಒಗ್ಗಟ್ಟಾಗಿ ಹೋಗ್ತಾ ಇದೆ. ಒಗ್ಗಟ್ಟಾಗಿ ಜನಗಳ ಸಮಸ್ಯೆಗಳನ್ನ ಪರಿಹಾರ ಮಾಡೋ ದಿಕ್ಕಿನಲ್ಲಿ ಕೆಲಸ. ಒಬ್ಬ ಮುಖಂಡನಾಗಿ ಈ ರೀತಿ ಸಮರ್ಥಿಸ್ಕೋತಾ ಇದ್ದೀರಾ ಕಾಂಗ್ರೆಸ್ನ ಅಂತ? ಅಲ್ಲ, ಸಮರ್ಸ್ಕೊಳ್ಳೋದಂತಲ್ಲ, ಇರೋ ಫ್ಯಾಕ್ಟ್ ಅದು. ಅಲ್ಲ, ಯಾಕೆಂದರೆ DK ಶಿವಕುಮಾರ್ ಅವರು ಪತ್ರಿಕಾಗೋಷ್ಠಿಯನ್ನು ಮಾಡಿದಾಗ ಓಪನ್ ಆಗಿ ಹೇಳಿಕೆಯನ್ನು ಕೊಟ್ಟರು ಎಲ್ಲ ಪತ್ರಿಕಾಗೋಷ್ಠಿಯಲ್ಲಿ. ಇಲ್ಲಿ ಕಾಂಗ್ರೆಸ್ನಲ್ಲಿ ವ್ಯಕ್ತಿ ಪೂಜೆಗೆ ಅವಕಾಶವಿಲ್ಲ, ಅವರವರ ಇಷ್ಟಾನುಸಾರವಾಗಿ ಯಾರು ಬೇಕಾದರೂ ಹೇಳ್ಬೋದು ಸಿದ್ದರಾಮಯ್ಯನವರು CM ಆಗ್ಬೋದು ಅಂತ. ಆದರೆ ಪಕ್ಷ, ನಾನು ಬೀಯಿಂಗ್ ಕಾಂಗ್ರೆಸ್ ಪ್ರೆಸಿಡೆಂಟ್, ನಾನು ಇಲ್ಲಿಗೆ ಹೇಳ್ತಾ ಇದ್ದೀನಿ ವ್ಯಕ್ತಿ ಪೂಜೆಗೆ ಅವಕಾಶ ಇಲ್ಲ ಅಂತ. ಯಾಕೆ ಒತ್ತಿ ಹೇಳಿದ್ರು? ಆದರೂ ಕೂಡ ಜಮೀರ್ ಅಹ್ಮದ್ ಅನೇಕ ನಾಯಕರು ಸಿದ್ದರಾಮಯ್ಯನ ಬೆಂಬಲಿಗರನ್ನು ನಿಂತಿದ್ದಾರೆ. ಇವತ್ತು ಏನಾಗಿದೆ, ಒಂದು ಪಕ್ಷ ಅಂತ ಹೇಳಿದ್ರೆ ಒಗ್ಗಟ್ಟಾಗಿ ಹೋಗ್ಬೇಕು. ಇಲ್ಲಿ ಸಿದ್ದರಾಮಯ್ಯನವರು ಯಾರಿಗೂ ಹೇಳು ಮಾಡಿಸಿದ್ರ ಅಂತನೋ ಅಥವಾ DK ಶಿವಕುಮಾರ್ ಇನ್ಯಾರಿಗೂ ಹೇಳು ಮಾಡಿಸಿದ್ರ ಅನ್ನೋದು ಪ್ರಶ್ನೆಗಳು ಬರಲ್ಲ. ಅವ್ರು ಯಾರು ಆ ಕೆಲಸಗಳು ಮಾಡ್ತಾ ಇಲ್ಲ. ಅವ್ರು ಒಗ್ಗಟ್ಟಾಗಿ ಹೋಗ್ತಾ ಇದ್ದಾರೆ. ಯಾರೋ ಅವ್ರವ್ರ ಉಚ್ಚಾಭಿಮಾನಕ್ಕೆ ಅವ್ರ ನಾಯಕರುಗಳನ್ನ ಮೆಚ್ಚಿಸ್ಕೊಳ್ಳೋಕ್ಕೆ ಕೊಡ್ತಕ್ಕಂಥ ಹೇಳಿಕೆಗಳು ಈ ರೀತಿ ಮಾಧ್ಯಮದಲ್ಲಿ ಇನ್ನೊಂದಷ್ಟು ಗೊಂದಲಗಳನ್ನ ಸೃಷ್ಟಿ ಮಾಡ್ತಕ್ಕಂಥ ಕೆಲಸಗಳಾಗ್ತವೆ. ಕಾಂಗ್ರೆಸ್ ಒಂದು ಪಕ್ಷವಾಗಿ ಹೋಗ್ತಾ ಇದೆ. ಪ್ರತಿಯೊಬ್ಬರು ಕೂಡ ಜೊತೆ ಕೆಲಸ ಮಾಡ್ತಾರೆ. ಫೇರ್ ಎನಫ್. ಒಂದು ವೇಳೆ ಕಾಂಗ್ರೆಸ್ ಏನಾದರೂ ಮುಂದೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕನಸು ನನಸಾಗುತ್ತಾ? ಯಾರು? ಕಾಂಗ್ರೆಸ್ ಏನಾದ್ರು ಮುಂದೆ ಆಡಳಿತ ಪಕ್ಷವಾಗಿ ಬಂದರೆ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಕನಸು ನನಸಾಗುತ್ತಾ? DK ಶಿವಕುಮಾರ್ ಅದಕ್ಕೆ ಬೆಂಬಲವನ್ನು ಕೊಡ್ತಾರ? ನಾನು ಆಗಲೇ ಹೇಳಿದೆ, ಇದನ್ನೆಲ್ಲ ಶಾಸಕರ ಒಂದು ಸಭೆಯಲ್ಲಿ ಶಾಸಕರ ಅಭಿಪ್ರಾಯಗಳನ್ನ ಪಡೆದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಇಲ್ಲಿ ಆ ವಿಷಯ ಅಪ್ರಸ್ತುತ. ಇದು ಒಂದು ಕಡೆ. ಎರಡನೇ ಕಡೆ, ಇದೆಲ್ಲ ಆದ ತಕ್ಷಣವೇ ಯಾಕೆ ನಾನು ನೀವು ನಿಮ್ಮನ್ನು ಹೇಳ್ತಾ ಇದ್ದೀನಿ, ಸೋಮಶೇಖರ್ ಅವರಾಗಿರ್ಬೋದು ಅಥವಾ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರಾಗಿರ್ಬೋದು, ನಿಮ್ಮದೇ ಸಮಾಜದ ಸೆಕೆಂಡ್ ಲೈನ್ ಲೀಡರ್ಸ್ನ ಬೆಳೆಸುವುದರಲ್ಲಿ ವಿಫಲವಾಗಿದ್ದಾರೆ. ಯಾಕೆ? ಎಲ್ರಿಗೂ ಮುಕ್ತವಾದಂಥ ಅವಕಾಶಗಳನ್ನ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಅಲ್ಲ, ಯಾರಿದ್ದಾರೆ ಸೆಕೆಂಡ್ ಲೈನ್ ಲೀಡರ್ಸ್ ಯಾರಿದ್ದಾರೆ ಅಂತ? ಸಾಕಷ್ಟು ಜನಕ್ಕೆ ಶಾಸಕರನ್ನ ಮಾಡಿದ್ದಾರೆ, ಮಂತ್ರಿಗಳನ್ನ ಮಾಡಿದ್ದಾರೆ. ಅವಕಾಶಗಳು ಯಾವ ರೀತಿ ಬರ್ತವೆ ಆ ಸಮಯದಲ್ಲಿ ಅವರವರು ಆ ಪಾತ್ರಗಳನ್ನ ವಹಿಸಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಅವ್ರನ್ನ ಬೆಳೆಸಿಲ್ಲ ಅಂತ ಹೇಳ್ತಕ್ಕಂಥದ್ದು ತಪ್ಪು. ಕಾಂಗ್ರೆಸ್ನಲ್ಲಿ ತಮ್ಮದೇ ಆದಂತಹ ಒಂದು ಚುಕ್ಕಾಣಿಯನ್ನು ಹಿಡಿದಿದ್ರಿ. ಆ ತಮ್ಮ ಆಡಳಿತ ಪಕ್ಷದಲ್ಲಿ ತಮ್ಮದೇ ಆದಂತಹ ಒಂದು ಸ್ಥಾನಮಾನ ನಿತ್ತು. ಇದೆಲ್ಲವೂ ಕೂಡ ಈಗ ಒಂದು ಕೆಲವು ತಿಂಗಳ ಹಿಂದೆ ಮಹಾನಗರ ಪಾಲಿಕೆ ಚುನಾವಣೆ ಬಂದಾಗ ಏನಾಯಿತು ಅಂತ. ಯಾಕೆ ಯಾವಾಗಲೂ ಸೋಮಶೇಖರ್ ಅವರು ಪ್ರತಿಯೊಂದು ಬಾರಿಯೂ ಎಲ್ಲ ಕಡೆ ಹೋಗುವಂಥವ್ರು ಮಹಾನಗರ ಪಾಲಿಕೆ ಚುನಾವಣೆ ಅಥವಾ ಮೇಯರ್ ಚುನಾವಣೆ ಈ ಥರ ಬಂತು ಅಂತಂದರೆ ಜಾಸ್ತಿ ಕಾಣಿಸ್ಕೊಳ್ಳಲ್ವಲ್ಲ ಯಾಕೆ ಅಂತ? ಎಲ್ಲ ಸಮಯದಲ್ಲೂ ಇದ್ದೀನಿ. ಬರೀ ತನ್ವೀರ್ ಸೇಠ್ ಇರ್ತಾರೆ, ತನ್ವೀರ್ ಸೇಠ್, DK ಶಿವಕುಮಾರ್, ಸಿದ್ದರಾಮಯ್ಯ, ಅಲ್ಲೂ ಕೂಡ ಗೊಂದಲ. ಮಂಜು ಕಂಡಗೆ ಇರ್ಬೋದು. ನಾವೆಲ್ಲ ಕಡೆನೂ ಹೋಗ್ತಾ ಇರ್ತೀವಿ. ನಗರ ಪಾಲಿಕೆ ಪ್ರತಿ ಮೇಯರ್ ಚುನಾವಣೆಯಲ್ಲೂ ಕೂಡ ನಾನು 3-4 ದಿನ ಕೂಡ ಅಲ್ಲೇ ಇರ್ತೀನಿ. ಒಂದು ದಿನವೂ ಕೂಡ ತಪ್ಪಿಸ್ತಕ್ಕಂಥ ಕೆಲಸಗಳು ಮಾಡಲ್ಲ. ಪಕ್ಷದ ಕೆಲಸ ಯಾವುದೇ ಇದ್ರೂ ಕೂಡ ಮಾಡ್ತಾ ಇರ್ತೀವಿ. ಜನಗಳ ಮಧ್ಯದಲ್ಲಿ ಹೋಗಿ ಕೆಲಸ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ವಿ. ಎಲ್ಲ ವಾರ್ಡ್ಗಳಲ್ಲೂ ಹೋಗಿ ಕ್ಯಾನ್ವಾಸ್ ಮಾಡ್ತಕ್ಕಂಥ ಕೆಲಸಗಳು ಕೂಡ ಮಾಡಿದ್ದೀವಿ. ಬೈ ಎಲೆಕ್ಷನಲ್ಲಿ ಹೊರಗಡೆನೂ ಹೋಗಿ ಪ್ರಚಾರ ಮಾಡಿದಂಥ ಕೆಲಸಗಳನ್ನು ಕೂಡ ಮಾಡಿದ್ದೀವಿ. ಮುಂಬರುವ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಸೋಮಶೇಖರ್ ಅವರು ಯಾವ ಪ್ರೊಪಗಂಡಾ ಮೇಲೆ ನನಗೆ ವೋಟ್ ಕೊಡಿ ಅಂತ ಜನನ್ನ ಕೇಳ್ತಾರೆ?
ಜನಗಳಿಗೆ ನಾವು ಹಿಂದೆ ಮಾಡಿರ್ತಕ್ಕಂಥ ಕೆಲಸಗಳೇ ಸಾಕಷ್ಟಿದ್ದಾವೆ. ಇವತ್ತು ಏನು ನಮ್ಮ ಸರ್ಕಾರದಲ್ಲಿ ಕೊಟ್ಟಂಥ ಅನೇಕ ಭಾಗ್ಯಗಳಿರ್ಬೋದು, ಇಂದಿರಾ ಕ್ಯಾಂಟೀನ್ ಇರ್ಬೋದು, ಅನೇಕ ಯೋಜನೆಗಳಿರ್ಬೋದು, ವಿದ್ಯಾಸಿರಿ, ಮೈತ್ರಿ, ಮನಸ್ವಿನಿ, ಮತ್ತು ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ವಿದ್ಯಾಭ್ಯಾಸ ಕೊಡ್ತಕ್ಕಂಥದ್ದು, ಬಸ್ನಲ್ಲಿ ಉಚಿತವಾದಂಥದ್ದು ಮಾಡಿದಂಥದ್ದು ಅನೇಕ ಕಾರ್ಯಕ್ರಮಗಳು. ಅದು ದೊಡ್ಡ ಪಟ್ಟಿನೇ ಆಗುತ್ತೆ. 170 ಭರವಸೆಗಳಲ್ಲಿ 169 ಭರವಸೆಗಳು, 170 ಭರವಸೆಗಳು ಕೂಡ ಈಡೇರಿಸಿದಂಥ ಸರ್ಕಾರ ಇರೋದ್ರಿಂದ ಅದು ಕಾಂಗ್ರೆಸ್ ಸರ್ಕಾರ. ಜನ ಇವತ್ತು ಅದನ್ನು ನೆನೆಸ್ಕೊಳ್ತಾ ಇದ್ದಾರೆ. ಜನಗಳಿಗೆ ಏನು ಬೇಕು ಅಂತಕ್ಕಂಥದ್ದನ್ನು ಇವ್ರಿಗೆ ಅರ್ಥ ಆಗಿದೆ ಜನಗಳಿಗೆ. ಅದನ್ನು ಮತ್ತೆ ತಂದುಕೊಡ್ತಕ್ಕಂಥ ಕೆಲಸಗಳನ್ನ ಮಾಡ್ತೀವಿ. ನಗರದ ಸರ್ವತೋಮುಖ ಅಭಿವೃದ್ಧಿ ಮತ್ತು ನಗರದ ಅಭಿವೃದ್ಧಿಯ ಜೊತೆಗೆ ಯಾರು ಆರ್ಥಿಕವಾಗಿ ಹಿಂದುಳಿದಿದ್ದಾರೆ, ಸಾಕಷ್ಟು ಕಷ್ಟದಲ್ಲಿದ್ದಾರೆ, ನೋವಿನಲ್ಲಿದ್ದಾರೆ, ಅವನ್ನೆಲ್ಲ ಮೇಲ್ಕೆತ್ತತಕ್ಕಂಥ ಕೆಲಸಗಳು ಕೂಡ. ಸೊ ಹಾಗಾದರೆ ಮುಂಬರುವ ಚುನಾವಣೆಯಲ್ಲಿ ಸೋಮಶೇಖರ್ ಅವರು ಸಿದ್ದರಾಮಯ್ಯನವರ ಹೆಸರು ಹೇಳಿಕೊಂಡ್ರೆ ಓಟನ್ನು ಗಿಟ್ಟಿಸ್ಕೋಬೇಕು. ನಾವು ಎಲ್ಲ ನಾಯಕರ ಹೆಸರು ಹೇಳಿ ಹೆಸರು ಹೇಳಲೇಬೇಕಾಗುತ್ತೆ. ನಮ್ಮ ಪಕ್ಷದಲ್ಲಿ ಯಾರು ಮಂತ್ರಿಗಳಾಗಿದ್ದವರು, ದೇಶಪಾಂಡೆ ಇರ್ಬೋದು, ದಿನೇಶ್ ಗುಂಡೂರಾವ್ ಇರ್ಬೋದು, ಪರಮೇಶ್ವರ್ ಇರ್ಬೋದು, ಮತ್ತು ಡಿ ಕೆ ಶಿವಕುಮಾರ್ ಇರ್ಬೋದು, ಪ್ರತಿಯೊಬ್ಬರು ಸಿದ್ದರಾಮಯ್ಯ ಇರ್ಬೋದು, ಎಲ್ಲರ ನಾಯಕತ್ವದ ಮುಖಂಡತ್ವದಲ್ಲಿ ನಾವು ಚುನಾವಣೆ ಹೋಗ್ತಕ್ಕಂಥ. ಮೇಯರ್ ಚುನಾವಣೆಯಲ್ಲಿ ಯಾಕೆ ಕಾಂಗ್ರೆಸ್ಗೆ ಮೊದಲ ಬಾರಿ ಸೋಲಾಯಿತು? JDS ತಕ್ಕೆಗೆ ಬಿಟ್ಕೊಟ್ರಲ್ಲ ಯಾಕೆ ಅಂತ ಅದೆಲ್ಲ ಜಾಗೃತಿ ಚರ್ಚೆ ನಡೆದಿದ್ದಾವೆ. ಅವತ್ತು ಒಳಗಡೆ ಹೋಗಾಗ ಆದಂಥ ಕಮ್ಯುನಿಕೇಷನ್ ಗ್ಯಾಪು ಅವರು ತೀರ್ಮಾನಗಳು ತೆಗೆದುಕೊಂಡ್ರು. ಈಗ ಮತ್ತೆ ಅದು ಸರಿಪಡಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ. ಅದು ಸರೋಗುತ್ತೆ. ಓಕೆ, ಮತ್ತೊಮ್ಮೆ ನಾನು KR ಕ್ಷೇತ್ರದ ಈ ಒಂದು ನಿವಾಸಿಗಳಿಗೆ ಅಥವಾ ಒಂದು ಸಮಸ್ಯೆಗಳಿಗೆ ಬಂದರೆ, ಸರ್, ಹಲವಾರು ಜನಗಳಿಗೆ ಒಂದು ನೆಲೆ ಇಲ್ಲ. ನಾನು ಆವಾಗಲೇ ಹೇಳಿದಂಗೆ ನೆಲೆ ಇಲ್ಲ. ಕೆಲವಾರು ಚುನಾವಣೆಗಳಲ್ಲಿ ಅದು ಭಾಜಪ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಮತ್ತೊಂದು ಪಕ್ಷ JDS ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಪ್ರಣಾಳಿಕೆಗಳನ್ನು ನೀವು ಬಿಡುಗಡೆ ಮಾಡ್ತೀರಾ. ನಿಮಗೆಲ್ಲರಿಗೂ ನಾನು ಮನೆಯನ್ನು ಕೊಡಿಸ್ತೇನೆ, KR ಕ್ಷೇತ್ರದ ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡ್ತೇನೆ, ಅಷ್ಟು ಹೇಳಿ ಹೋದಂತಹ ನಾಯಕರು ಯಾಕೆ ಕೆಲವೊಂದು ವಿಚಾರಗಳಲ್ಲಿ ಎಲ್ಲೂ ಕೂಡ ಆ ಒಂದು ಪ್ರಶ್ನೆ ಅಥವಾ ಒಂದು ಸಮಸ್ಯೆ ಕೇಳಿದ್ರೆ ಉತ್ತರವನ್ನು ಕೊಡಲಿಕ್ಕೆ ಆಗಲ್ಲ ಅಂತ? ಏಕೆಂದರೆ ಈಗ ತಾವು ಹೇಳಿದ್ರೆ ಆಡಳಿತದಲ್ಲಿ ನಾವಿಲ್ಲ, ಆಡಳಿತದಲ್ಲಿ ಇದ್ದವರು ಇವನ್ನೆಲ್ಲ ಸರಿಪಡಿಸಬೇಕು ಅಂತ ಅವಾಗಲೇ ತಾವು ಹೇಳಿದ್ರಿ. ಆದರೆ ತಾವು ಇಲ್ಲದೇ ಹೋದರೂ ಕೂಡ ಜನ ನಿಮ್ಮ ಮನೆ ಬಾಗಿಲಿಗೆ ಪ್ರತಿದಿನ ಬರ್ತಾರೆ. ಸೋಮಶೇಖರ್ ಅವರು ಎಲ್ಲೋ ಒಂದು ಕಡೆ ನನ್ನ ಕೆಲಸವನ್ನು ಮಾಡಿಕೊಡ್ತಾರೆ ಅನ್ನುವಂತಹ ಒಂದು ಆತ್ಮವಿಶ್ವಾಸ ಅವರಿಗೆ. ಈ ಎಲ್ಲ ಸಮಸ್ಯೆಗಳಿಗೂ ಮುಕ್ತಿ ನೀಡುವುದು ಯಾವಾಗ ಸರ್? ಕೈಲಾದ ಒಟ್ಟಿಗೆ ಬಂದಂಥ ಎಲ್ಲರಿಗೂ ಕೂಡ ಕೆಲಸಗಳನ್ನ ಮಾಡಿಕೊಡ್ತಾ ಇದ್ದೀವಿ, ಕೆಲಸ ಮಾಡ್ತಾ ಇದ್ದೀವಿ. 8,000 ಮನೆಗಳು ಕೂಡ ಕಟ್ಸಿದ್ದೀವಿ. ಆ 8,000 ಮನೆಗಳನ್ನ ಕೆಲಸ ಪ್ರಾರಂಭ ಮಾಡೋಕ್ಕೆ ಇನ್ನೂ ಇವ್ರ ಕೈಲಿ ಆಗಿಲ್ಲ ಅಂತ ಹೇಳಿದ್ರೆ, ಹಣನೂ ಬಂದು ಬಿದ್ದಿದೆ, ಸ್ಯಾಂಕ್ಷನೂ ಆಗಿದೆ. ಪ್ರತಿಯೊಂದು ಕೂಡ ಆಗಿರ್ತಕ್ಕಂಥದ್ದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಇವ್ರ ಕೈಲಿ ಆಗ್ತಾ ಇಲ್ಲ. ಕಸದ್ದು ಕೂಡ ಟೆಂಡರ್ ಸ್ಟೇಜಲ್ಲಿ ಬಂದಿತ್ತು, ಟೆಂಡರ್ ಕರೆಯೋಕ್ಕಾಗಿಲ್ಲ. ಈ ರೀತಿ ಯಾವುದೇ ಕೆಲಸ ಮಾಡದೆ ಇರ್ತಕ್ಕಂಥವ್ರು ಅದ್ರ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ. ನಾವು ಇರೋ ತನಕ ಒಳ್ಳೆ ಕೆಲಸಗಳನ್ನ ಮಾಡಿದ್ದೀವಿ. ಜನ ಇವತ್ತು ನೆನೆಸ್ಕೋತಾ ಇದ್ದಾರೆ, ಮತ್ತೆ ಚುನಾವಣೆ ಬರಲಿ ಅಂತ ಕಾಯ್ತಾ ಇದ್ದಾರೆ. ಅದು ಜನ ಅಲ್ಲಿ ತಕ್ಕ ಉತ್ತರ ಹೇಳ್ತಾರೆ. ನಿಮಗೆ ವಿಶ್ವಾಸ ಇದೆಯಾ ಮುಂದಿನ ಚುನಾವಣೆಯಲ್ಲಿ KR ಕ್ಷೇತ್ರದಿಂದ ನಾನು ಗೆದ್ದೇ ಗೆಲ್ತೀನಿ? 100% ಗೆಲ್ತೀನಿ, ಯಾವುದೇ ಅನುಮಾನ ಇಲ್ಲ. ಓಕೆ ಸರ್, ಇದನ್ನೆಲ್ಲ ನಾವು ಒಂದು ಕಡೆ ಬದಿಗಿಟ್ರೆ, ನಾನು ಪುನಃ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟೀಸ್ ನಾನು ಕೇಳ್ತಾ ಇದ್ದೀನಿ, ಯಾಕೆ ಎಲ್ಲ ಪಕ್ಷದ ನಾಯಕರುಗಳು ಈ ಫುಡ್ ಕಿಟ್ ಮತ್ತೊಂದು ಈ ಕೋವಿಡ್ ಸಮಯದಲ್ಲಿ ಜನಗೆ ಕೊಡುವಾಗ ನಿಮ್ಮ ಪಕ್ಷದ ಅಥವಾ ನಿಮ್ಮ ವೈಯಕ್ತಿಕವಾದಂತಹ ಮುಖವಾಡವನ್ನು ಅಲ್ಲಿ ಧರಿಸಿ, ಅಂದರೆ ಆ ಒಂದು ಪೇಪರ್ನ ಸ್ಟಿಕ್ಕರ್ನ ಅಂಟಿಸಿ ಕೊಡ್ತಿರಲ್ಲ, ಯಾಕೆ? ಅದು ಕೂಡ ಒಂದು ತೋರ್ಪಡಿಕೆಗ ಅಂತ. ಇಲ್ಲಿ ಅಲ್ಲ, ನಾನು ಇರ್ರೆಸ್ಪೆಕ್ಟಿವ್ ಆಫ್ ಆಲ್ ನಾಯಕರು, ಇಲ್ಲಿ ನಾವು ನಮ್ಮ ವೈಯಕ್ತಿಕ ಹಣದಿಂದ ಮಾಡಿದಂಥದ್ದು ನಾವು ಸ್ಟಿಕ್ಕರ್ ಹಾಕೊಂಡಿದ್ದೀವಿ. BJPಯವರು ಸರ್ಕಾರದಿಂದ ಕೊಟ್ಟ ಕಿಟ್ಗೆ ಇವ್ರ ಫೋಟೋಗಳು ಅಂಟಿಸ್ಕೊಟ್ಟಿದ್ರಲ್ಲ ವೈಯಕ್ತಿಕ. ಸರ್ಕಾರದಿಂದ ಮಾಡ್ತಕ್ಕಂಥದ್ದು ಇವ್ರ ಮನೆ ದುಡ್ಡಿನ ತಂದು ಮಾಡ್ತಾರೆ ಅಂತ ಎಲ್ಲ ಕಡೆ ಫ್ಲೆಕ್ಸು ಎಲ್ಲ ಹಾಕೊಂಡು ಹೋಗ್ತಾ ಇದ್ದಾರೆ. ನಾವು ವೈಯಕ್ತಿಕ ನಮ್ಮ ಕೈಯಿಂದ ಹಣದಿಂದ ಮಾಡ್ತಕ್ಕಂಥದ್ದು, ಅಲ್ಲಿ ನಮ್ಮ ಪಕ್ಷದ್ದು ಒಂದು ಚಿಹ್ನೆ ಅಥವಾ ನಮ್ಮ ಒಂದು ಫೋಟೋ ಇರ್ತಕ್ಕಂಥದ್ದು ತಪ್ಪಲ್ಲ. ಇವರು ಸರ್ಕಾರದ ಹಣದಲ್ಲಿ, ಸಾರ್ವಜನಿಕ ಹಣದಲ್ಲಿ ಮಾಡೋದಕ್ಕೆ ಸ್ಟಿಕ್ಕರ್ ಹಾಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರಲ್ಲ. ಅಲ್ಲ, ಈ ಎಲ್ಲ ಮಾಡಬೇಕಾದ್ರೆ ಜನಗಳಿಗೆ ಅದೊಂಥರ ಗೊಂದಲ ಆಗಲ್ವೇ ಅಂತ. ಜನಕ್ಕೆ ಸಹಾಯ ಮಾಡ್ಬೇಕಂದ್ರೆ ಜನಕ್ಕೆ ಸಹಾಯ ಮಾಡೋದನ್ನ ಬಾಧ್ಯತೆ ಮಾಡ್ತಾ ಇದ್ದೀವಿ. ಅದರಲ್ಲಿ ನಮ್ಮ ಪಕ್ಷದ್ದು ಒಂದು ಜನಕ್ಕೆ ಅರ್ಥ ಆಗಲಿ ಅಂತ ಅದರಲ್ಲಿ ಸ್ಟಿಕ್ಕರ್ ಆಗಿದೆ. ಮೊನ್ನೆನೂ ಕೂಡ ಒಂದು ಕಾರ್ಯಕ್ರಮ ನಡೀತು ಕಾಂಗ್ರೆಸ್ನ ಕಚೇರಿಯಲ್ಲಿ. ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬಂದಿದ್ದರು. ಸಿದ್ದರಾಮಯ್ಯನವರು ಬಂದು ಈ ಒಂದು ಸೈಕಲ್ ಇದನ್ನು ಕೂಡ ತಾವು ಪ್ರಾರಂಭ ಮಾಡಿದ್ರಿ. ಅದೆಲ್ಲ ಬಂದು ಮಾಡಿದಾಗ ಸರ್,
ಇದು ಏನಕ್ಕೆ ಅಂತ ಒಂದು ಮಾಧ್ಯಮದ ಒಂದು ಸುದ್ದಿಗೋಷ್ಠಿಯನ್ನು ಅಥವಾ ಮಾಧ್ಯಮಕ್ಕೆ ತೋರಿಸ್ಬೇಕು ಅಥವಾ ಜನಗಳಿಗೆ ನಾವು ತೋರಿಸ್ಬೇಕು ಅಂತನ ಎಲ್ಲಿ ನಿಲ್ಲುತ್ತೆ ಅಂತ. ಯಾಕೆಂದರೆ ಬಾದಾಮಿ ಕ್ಷೇತ್ರಕ್ಕೆ ಹೋದಂತಹ ಸಿದ್ದರಾಮಯ್ಯನವ್ರಿಗೂ ಕೂಡ ಅಲ್ಲಿಯ ಜನಗಳು ಘೇರಾವ್ ಹಾಕಿದ್ದಾರೆ, ನೀವೇನು ಕೆಲಸವನ್ನು ಮಾಡ್ತಿಲ್ಲ ಅಂತ. ನೀವು ಯಾಕೋ ಸರಿಯಾಗಿ ಟಿ ವಿಗಳಲ್ಲಿ ನೋಡಲಿಲ್ಲ ಅಂತ ಕಾಣುತ್ತೆ. ಈಗಲೂ ಆ ಕ್ಲಿಪ್ಪಿಂಗ್ ಇದೆ ನೋಡಿ. ಅವನ್ನ ಯಾವ ಮಟ್ಟದಲ್ಲಿ ಜನ ಸ್ವಾಗತ ಮಾಡಿ ಎಷ್ಟು ಅದ್ದೂರಿಯಾಗಿ ಅವನ್ನ ಸ್ವಾಗತ ಮಾಡಿದ್ದಾರೆ. ಇಲ್ಲೇ ನಿಂತ್ಕೊಳ್ಳಿ ಅಂತ ಒತ್ತಾಯಗಳಾಗ್ತಾ ಇದ್ದಾರೆ. ಹಾಗಾದ್ರೆ ಚಾಮುಂಡೇಶ್ವರಿ ಕ್ಷೇತ್ರ ನಿಲ್ಲಲ್ವೇ? ಸೇರಿದ ಜನಗಳು ಎಷ್ಟಿತ್ತು, ಜನ ಹೇಗೆ ಸೇರಿದ್ರು, ಅವ್ರ ಕೆಲಸ ಕಾರ್ಯ ಬಾದಾಮಿ ಮೊದಲೇ ಇತ್ತು. ಈಗ 5 ವರ್ಷ ಚಿತ್ರಣಗಳನ್ನ ಅಲ್ಲೇ ಯಾವ್ದಾರೊಂದು ವಿಡಿಯೋ ಕ್ಲಿಪ್ ತೆಗೆದು ನೋಡಿ ಈಗ ಹೇಗಿದೆ ಅನ್ನೋದನ್ನ ನೋಡಿ. ಅದಕ್ಕಾಗಿ ಜನ ಇಲ್ಲಿ ಅಭಿವೃದ್ಧಿ ಆಗಿದೆ ನಿಮ್ಮಿಂದ, ನೀವು ಇಲ್ಲೇ ನಿಲ್ಲಬೇಕು ಅನ್ನೋ ಒತ್ತಾಯದಲ್ಲಿ ಜನ ಪರವಾಗಿ ಎಲ್ಲ ಕಡೆ ಅವರೆಲ್ಲೋದ್ರೂ ಜನ ಸಾಗರದ ರೀತಿಯಲ್ಲಿ ಬರ್ತಾರೆ. ಅಲ್ಲ, ಮತ್ತೊಮ್ಮೆ ಮೈಸೂರು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಿಲ್ತಾರ ಅಂತ ಅವ್ರು ಅಲ್ಲೇ ಈ ಮೊನ್ನೆನೂ ಕೂಡ ಹೇಳಿದರೆ ನಾನು ಬಾದಾಮಿಯಲ್ಲೇ ನಿಲ್ತೀನಿ ಅನ್ನೋ ಮಾತು. ಹಾಗಾದ್ರೆ ಮೈಸೂರು ಬೇಡ ಅಂತಾನೆ. ಬಾದಾಮಿ ನಿಲ್ತೀನಿ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಅಂದರೆ ಮೈಸೂರು. ಇವತ್ತು ಕೂಡ ಮೈಸೂರಿನಲ್ಲಿ ಯಾರು ನಾಯಕರು ಇದ್ದಾರೆ ಅಂತಂದರೆ, ಆ ಭಾಗದಲ್ಲಿ ಯಾರು ಇದ್ದಾರೆ ಅಂತಂದರೆ, ಅಯ್ಯೋ ಮುಖ್ಯಮಂತ್ರಿಗಳ ತವರೂರು ಅನ್ನುವಂಥದ್ದು ಒಂದು ಖ್ಯಾತಿ ಪಟ್ಟಿಗೆ ಬಂದಿತ್ತು. ಇವತ್ತಿಗೂ ನಾವೆಲ್ಲ ಅವರ ಗರಡಿಲೆ ಬೆಳೆದವರು. ಅವರ ಶಿಸ್ತಿದೆ ಸಾಕಷ್ಟು ಜಿಲ್ಲಾ ಪಂಚಾಯತಿ ಮೆಂಬರ್ಗಳು, ನಗರ ಪಾಲಿಕೆ ಸದಸ್ಯರುಗಳು, ಮತ್ತು ಎಲ್ಲ ಪದಾಧಿಕಾರಿಗಳು, ಎಲ್ಲ ಅಧಿಕಾರ ಅನುಭವಿಸ್ತಾ ಇರ್ತಕ್ಕಂಥವ್ರು, ಮತ್ತು ಪಕ್ಷದ ಪದಾಧಿಕಾರಿಗಳೆಲ್ಲ ಹೆಚ್ಚಿನ ಜನ ಸಿದ್ದರಾಮಯ್ಯ ಗರಡಿಲಿ ಬೆಳೆದವರು. ಅವ್ರುಗಳೇ ಎಲ್ಲ ಕಡೆಗೆ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವರು ಮೈಸೂರು ಅಂತ ಈಗಲೂ ಹೇಳ್ತಾರೆ. ಓಕೆ ಸರ್, ಈ ಕೋವಿಡ್ ನಿರ್ವಹಣೆಯಲ್ಲಿ ಆಡಳಿತ ಪಕ್ಷ ಏನಾದರೂ ಎಡವಿದೆಯಾ ಅಂತ? ಸಾಕಷ್ಟು ಯಾವುದೇ ರೀತಿಯಾದಂಥ ಒಂದು ಸಿದ್ಧತೆ ಇಲ್ಲದೇನೆ, ಪ್ಲ್ಯಾನ್ ಇಲ್ಲದೇನೆ ಮಾಡಿ ಅನೇಕ ಸಾವಿರಾರು ಜನ, ಲಕ್ಷಾಂತರ ಜನಗಳ ಪ್ರಾಣಗಳನ್ನ ತೆಗಿತಕ್ಕಂಥ ಕೆಲಸಗಳು ಆಯಿತು ಈ ಸರ್ಕಾರದಿಂದ. ಯಾವ ಸಿದ್ಧತೆಗಳನ್ನು ಮಾಡಿಕೊಳ್ಳಿಲ್ಲ, ಯಾವ ಮುನ್ನೆಚ್ಚರಿಕೆ ಕೊಟ್ಟು 2ನೇ ಅಲೆ ಬರುತ್ತೆ ಅಂತ ಕೇಳ್ಕೊಂಡಿಲ್ಲ. ಎಲ್ಲರೂ ಬಿಟ್ಟರು. ಮೊದಲನೇ ಅಲೆಯಲ್ಲಿ ನಮಸ್ತೆ ಟ್ರಂಪ್ ಮಾಡಿ ಇಂಡಿಯಾ ಕರೋನಾ ತಂದಂಥವರು ಮೋದಿಯವರು. ಅದಾದ ನಂತರ ಕಳೆದ ಬಾರಿ 5 ರಾಜ್ಯ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಮತ್ತೆ ಎಲ್ಲರೂ ಅದನ್ನೇ ಹೇಳ್ತಾ ಇದ್ದಾರೆ. ನಾವು ಹೇಳಬೇಕಾಗುತ್ತೆ, ಪಶ್ಚಿಮ ಬಂಗಾಳದಲ್ಲಿ ಇಷ್ಟೊಂದು ಜನ ಸೇರಿದ್ನ ನಾನು ನೋಡೇ ಇಲ್ಲ ಅಂತ ಕೋವಿಡ್ ಸಮಯದಲ್ಲಿ ಮೋದಿಯವರು ಹೇಳಿದ್ರೆ, ಅಷ್ಟೊಂದು ಜನ ಯಾವ ರೀತಿ ಕರೋನಾ ಬಂತು, 1 ಕೋಟಿಗೂ ಹೆಚ್ಚು ಜನ ಆ ಕುಂಭಮೇಳದಲ್ಲಿ ಭಾಗವಹಿಸಿದಂಥದ್ದು, 5 ರಾಜ್ಯ ಚುನಾವಣೆ ನಡೆದಂಥದ್ದು, 2ನೇ ಅಲೆಗೆ ಇದೇ ಮುಖ್ಯ ಕಾರಣ. ಯಾವ ರೀತಿ ಸೋಮಶೇಖರ್ ಅವರು ಮುಂಬರುವ ಚುನಾವಣೆಗೆ ತಯಾರಿ ತಗೋತಾ ಇದ್ದಾರೆ? ಮಾಮೂಲಿ ಕೆಲಸಗಳು ಮಾಡ್ತಾನೆ ಇದ್ದೀವಿ. ನಿರಂತರವಾಗಿ ಹೇಗೆ ಜನಗಳು ಭೇಟಿ ಮಾಡ್ತಾ ಇದ್ದು, ಮನೆಗೆ ಹೋಗಿ ಭೇಟಿ ಮಾಡೋದು, ಇಲ್ಲೂ ಬಂದವ್ರನ್ನ ಭೇಟಿ ಮಾಡೋದು, ಅಲ್ಲಿ ಸಮಸ್ಯೆಗಳನ್ನ ಆಲಿಸ್ಕೊಂಡು ಅಲ್ಲಿ ಭೇಟಿ ಮಾಡ್ತಕ್ಕಂಥದ್ದು, ಎಲ್ಲ ಕೆಲಸಗಳು ಕೂಡ ಮಾಮೂಲಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸಿದ್ಧತೆ ಅಂತ ಇಲ್ಲ, ನಿರಂತರ ನಮಗೆ ಮಾಡ್ತಾನೇ ಇದ್ದೇವೆ. ಈಗಾಗಲೇ ಸಾಕಷ್ಟು ಜನಕ್ಕೆ ಈ KR ಕ್ಷೇತ್ರದಲ್ಲಿ ಇಂಜೆಕ್ಷನ್ ಕೊಡುವಂತಹ ಕಾರ್ಯದಾಗಿರ್ಬೋದು, ಮತ್ತು ಮತ್ತೊಂದಾಗಿರ್ಬೋದು, ಇವತ್ತು ಕೂಡ ಸರಿಯಾಗಿ ಕೆಲವರಿಗೆ ಸೌಲಭ್ಯಗಳು ಸಿಗ್ತಾ ಇಲ್ಲ ಅನ್ನುವಂಥ ಮಾತಿದೆ. ವ್ಯಾಕ್ಸಿನ್ ಇವತ್ತು ಯಾರು ಸಿಗ್ತಾ ಇಲ್ಲ. ದಿನ ನಾನು ಬೆಳಿಗ್ಗೆ ಇಲ್ಲಿ ಬೇಕಾದ್ರೆ ಆ ಫೋನ್ ತಂದು ತೋರಿಸ್ತೀನಿ ನಿಮಗೆ. ಹಲವಾರು ಜನ ಲಸಿಕೆ ಎಲ್ಲಿ ಸಿಗ್ತಾ ಇದೆ, ವ್ಯಾಕ್ಸಿನ್ ಎಲ್ಲಿ ಸಿಗ್ತಾ ಇದೆ ಅಂತ ಕೇಳ್ತಾರೆ. ನಾನು PSCಗಳಿಗೆ ಫೋನ್ ಮಾಡಿ ಎಲ್ಲಿ ಕೊಡ್ತಾ ಇದ್ದಾರೆ ಅಂತ ಕೇಳಿದ್ರು. ಇಲ್ಲ ಇವತ್ತು ಇವತ್ತು ಬಂದಿಲ್ಲ, ಇದು ಬರುತ್ತೆ ನಾವು ನೋಡಬೇಕು. ಈಗ 10 ಗಂಟೆಗೆ ವೆಹಿಕಲ್, ಇವತ್ತು ಕೂಡ 10 ಗಂಟೆಗೆ ವೆಹಿಕಲ್ ಕಳಿಸಿದ್ದೀನಿ, ಸಿಕ್ಕಿದ್ರೆ ಕೊಡ್ತೀನಿ ಅನ್ನೋ ಮಾತನ್ನ ಆ PSC ಸೆಂಟ್ರ್ ಡಾಕ್ಟರ್ಸ್ಗಳು ಹೇಳ್ತಾ ಇದ್ದಾರೆ. ವ್ಯಾಕ್ಸಿನು ಜನಗಳಿಗೆ ಒಂದು ರೀತಿ ಯಾವುದೇ ಒಂದು ನಿಯಮವಾಗಿ ಸಿಗುತ್ತೆ ಅಂತಕ್ಕಂಥ ಒಂದು ಭರವಸೆ ಇಲ್ಲ. ಸಿಗ್ಬೋದು. ಅದು ಕ್ಯೂನಲ್ಲಿ ಒಂದು 500 ಜನ ನಿಂತಿರ್ತಾರೆ, 100 ಜನಕ್ಕೆ ವ್ಯಾಕ್ಸಿನ್ ಹಾಕಿ ಮಿಕ್ತವ್ರು ವಾಪಸ್ ಕಳಿಸ್ತಾ ಇದ್ದಾರೆ. ಪ್ರತಿನಿತ್ಯ ನಡೀತಾ ಇರ್ತಕ್ಕಂಥದ್ದು ಇದು. ಜಾತಿ ಗಣತಿ ಇನ್ನೂ ಸರ್ಕಾರ ಕೊಟ್ಟಿಲ್ಲ, ಯಾಕೆ? ಅವ್ರಿಗೇನು ಭಯ ಅಂತ ಗೊತ್ತಿಲ್ಲ. ಜಾತಿ ಜನಗಣತಿ ಆಗಿದೆ, ಅದನ್ನು ಹೊರ್ತಂದರೆ ಯಾರ ಎಷ್ಟಿದ್ದಾರೆ ಅಂತ ನಿಜವಾದ ಬಣ್ಣ ಬಯಲಾಗುತ್ತೆ ಅಂತ ಏನೋ ಆಡಳಿತದಲ್ಲಿರ್ತಕ್ಕಂಥವ್ರು ಹೆದರ್ತಾ ಇರಬೇಕು. ಹಾಗಾಗಿ ಅದನ್ನು ಹೊರತರ್ತಕ್ಕಂಥ ಕೆಲಸ ಆಗಿಲ್ಲ. ಕಡೆಯದಾಗಿ ಸೋಮಶೇಖರ್ ಅವರು ಮುಂಬರುವಂತಹ ಚುನಾವಣೆಗಾಗಿರ್ಬೋದು, ಅಥವಾ ನಿಮ್ಮ ಅನುಯಾಯಿಗಳಿಗಾಗಿರ್ಬೋದು, ಕಾಂಗ್ರೆಸ್ನ ಹಲವಾರು ಮುಖಂಡರಿಗಾಗಿರ್ಬೋದು, ಎಷ್ಟೋ ಜನ ಅಭಿಮಾನಿಗಳಿಗಾಗಿರ್ಬೋದು, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಏನಿಲ್ಲ, ಕೋವಿಡ್ ಅಂತ ಕಷ್ಟಕಾಲದಲ್ಲಿ ನಾವೆಲ್ಲರೂ ಕೂಡ ಜನಗಳ ಕಷ್ಟದಲ್ಲಿ ನಿಲ್ಲೋಣ. ಜನಗಳಿಗೆ ಈ ವ್ಯಾಕ್ಸಿನ್ ಹಾಕ್ಸ್ಬೇಕಾಗಿದೆ. ಇವತ್ತು ಆ ವ್ಯಾಕ್ಸಿನ್ ಹಾಕ್ಸೋ ಕೆಲಸಗಳನ್ನ ಮಾಡೋಣ. ಜನಗಳು ಯಾರು ನೋವಿನಲ್ಲಿದ್ದಾರೆ ಅವ್ರಿಗೂ ಹತ್ರ ಹೋಗಿ ಅವ್ರನ್ನ ವಿಚಾರಿಸ್ಕೊಂಡು ಸ್ಪಂದಿಸ್ತಕ್ಕಂಥ ಕೆಲಸಗಳನ್ನ ಮಾಡೋಣ. ಅಧಿಕಾರ ಬರುತ್ತೆ ಬಿಡುತ್ತೆ ಅದು ಬೇರೆ ವಿಚಾರ. ನಾವು ಕಾರ್ಯಕರ್ತರಾಗಿ, ಒಂದು ಪಕ್ಷದ ಕಾರ್ಯಕರ್ತರಾಗಿ ನಾವೆಲ್ಲರ ಕೆಲಸಗಳನ್ನು ನಿರಂತರವಾಗಿ ಮಾಡ್ತಾ ಇರೋಣ ಅಂತಕ್ಕಂಥದ್ದೇ ನಮ್ಮೆಲ್ಲರ ಉದ್ದೇಶ. ಅದನ್ನೆಲ್ಲರೂ ಅದೇ ರೀತಿ ನಡ್ಕೊಳ್ತೀವಿ ಅಂತ ಕೂಡ ಹೇಳ್ತೇವೆ. ಇದು ನಾನು ನೋಡಿದಂಗೆ ವೈಯಕ್ತಿಕವಾಗಿ ಸ್ನೇಹಜೀವಿ ಅಥವಾ ಈ ಸರಳ ವ್ಯಕ್ತಿತ್ವ ಹೊಂದಿರುವಂತಹ ಸೋಮಶೇಖರ್ ಅವರು ಅಧಿಕಾರದಲ್ಲಿದ್ದರು. ಸಾಕಷ್ಟು ದಿವಸ ಮನೆಗಳ ಮುಂದೆ ಬಂದಾಗ ಸಾಕಷ್ಟು ಜನಗಳು ಬರುವಂಥದ್ದು, ಅವರ ಕೈಯಲ್ಲಿ
ಆಡಳಿತ ಇಲ್ಲದೆ ಹೋದರೂ ಕೂಡ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೋ ಅದನ್ನು ಮಾಡುವಂಥದ್ದು, ನಿರಂತರವಾಗಿ ಕೆಲಸವನ್ನು ಇದೇ ರೀತಿ ಸಾಗ್ತಾ ಇದೆ. ಹಾಗಾದರೆ ಮುಂದಿನ ಚುನಾವಣೆಯಲ್ಲಿ ಏನಾಗುತ್ತೋ ಅಂತ ಕಾದು ನೋಡೋಣ. ಬಿಡುವಿಲ್ಲದ ಸಮಯದಲ್ಲೂ ಬಿಡುವು ಮಾಡಿಕೊಂಡು ನಮ್ಮ ಈ ಒಂದು ಸಂದರ್ಶನಕ್ಕೆ ಅನುವು ಮಾಡಿಕೊಟ್ಟಂತಹ KR ಕ್ಷೇತ್ರದ ಕಾಂಗ್ರೆಸ್ನ ಹಿರಿಯ ಮುಖಂಡರು ಹಾಗೆ ಮಾಜಿ ಶಾಸಕರಾದಂತಹ ಶ್ರೀಯುತ MK ಸೋಮಶೇಖರ್ ಅವರಿಗೆ ವಾಹಿನಿ ಪರವಾಗಿ ಮತ್ತು ಸಮಸ್ತ ವೀಕ್ಷಕರ ಪರವಾಗಿ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಸರ್. ನಮಗೂ ನಮಸ್ತೆ ಮಂಜು. ತಾವು ಬಂದು ಸಾರ್ವಜನಿಕರಿಗೆ ನಮ್ಮ ಇರ್ತಕ್ಕಂಥ ಅನೇಕ ವಿಚಾರಗಳನ್ನ ತಿಳಿಸ್ತಕ್ಕಂಥ ಕೆಲಸಗಳನ್ನ ಮಾಡಿದ್ದೀರಾ. ಅದಕ್ಕಾಗಿ ನಿಮಗೆ ನಿಮ್ಮ ತಂಡಕ್ಕೆ ಮನಪೂರ್ವಕವಾದ ಧನ್ಯವಾದ ಹೇಳ್ತೇನೆ. ಎಸ್, ಇದು ಈ ಹೊತ್ತಿನ ವಿಶೇಷ ನಮ್ಮೂರಿನ ಸಾಧಕರು. ಮತ್ತೊಮ್ಮೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಮತ್ತೊಬ್ಬ ಸಾಧಕನೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ.